ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತ ದೇವ ಮಂದಿಗೆ, ದೇವರ ಸಭೆಗೆ, ನಮ್ಮ ರಕ್ಷಕನು ನಮ್ಮ ಒಡೆಯನು ಆಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಆರಾಧನೆಗಾಗಿ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಮೊದಲನೆಯ ತಿಮೋಥಿಯರಿಗೆ ಬರೆದಂತಹ ಪತ್ರಿಕೆ 2ನೇ ಅಧ್ಯಾಯ 1-3 ವಚನಗಳ ತನಕ. ಮೊದಲನೆಯ ತಿಮೋಥಿಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1-3 ವಚನಗಳ ತನಕ. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆ ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಇಲ್ಲಿ ನಮ್ಮವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂದಾಗಿ ಕೇಳ್ಕೊಳ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ನಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು, ಸರ್ವವ್ಯಾಪಿಯು, ಸರ್ವೋತ್ತಮನು, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಡೆಯ, ಈವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿ ಎಲ್ಲ ಕೇಡು ಗಂಡಾಂತರದಿಂದ, ಮರಣಕರವಾದ ವ್ಯಾಧಿ ಮರಣದಿಂದ ತಪ್ಪಿಸಿ ನಮ್ಮನ್ನು ರಕ್ಷಿಸುತ್ತಾ ಈ ಮುಂಜಾನೆ ಹೊಸ ದಿನವನ್ನು ನೋಡುವಂತೆ ಹೊಸ ಕೃಪೆಯನ್ನು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ತೋತ್ರ ಪ್ರಭು, ಸ್ತೋತ್ರ. ಎಷ್ಟೋ ಜನರು ಈ ಸಮಯವನ್ನೇ ಕಾಣದೆ ಹೋಗಿದ್ದಾಗಿ ನಮ್ಮನ್ನಾದರೂ ಕರ್ತನೆ ಜೀವಬಾಧ್ಯರೆಲ್ಲ ಪಟ್ಟಿಯಲ್ಲಿರಿಸಿದೆಯಲ್ಲಪ್ಪ. ಈ ಸಭೆಯನ್ನು ಕೊಟ್ಟಿದೆಯಲ್ಲ ರಾಜ, ನಿನಗೆ ಸ್ತೋತ್ರಪ್ಪ. ಈ ಸಭೆಗಾಗಿ ಸ್ತೋತ್ರ, ಸಭೆಯ ಪಾಲಕರಿಗಾಗಿ ಸ್ತೋತ್ರ ಸ್ವಾಮಿ. ಸಭೆಗೆ ಬರುವ ಸೇರಿರುವ ಪ್ರತಿಯೊಬ್ಬೊಬ್ಬರಿಗಾಗಿ ಸ್ತೋತ್ರ ರಾಜ. ಉನ್ನತೋನ್ನತದಲ್ಲಿ ವಾಸ ಮಾಡುವ ಆತನೇ, ಕನಿಕರವುಳ್ಳ ದೇವರೇ, ಪ್ರೀತಿಯುಳ್ಳ ದೇವರೇ, ಸರ್ವಜ್ಞಾನಿ, ಸರ್ವೋತ್ತಮನೇ, ಸರ್ವ ಸೃಷ್ಟಿಗೆ ಯಜಮಾನನೇ, ನಿನ್ಗೆ ಸ್ತೋತ್ರಪ್ಪ. ಪಾಪಿಗಳಾದ ನಮಗೋಸ್ಕರ ಪರಲೋಕದಿಂದ ಇಳಿದು ಬಂದ ಆತನೇ, ಎಲ್ಲ ಸ್ಥಾನ ಮಾನ ಎಲ್ಲವನ್ನು ಬಿಟ್ಟು ಈ ಭೂಲೋಕಕ್ಕೆ ನನಗಾಗಿ, ನಮಗಾಗಿ, ಸರ್ವರಿಗಾಗಿ ಪ್ರಾಣ ಕೊಟ್ಟು ನಮ್ಮನ್ನು ನಿನ್ನ ರಕ್ತದಿಂದ ಕೊಂಡುಕೊಂಡಾತನೇ, ನಿನ್ಗೆ ಸ್ತೋತ್ರಪ್ಪ. ನಮ್ಮ ಪಾಪಗಳನ್ನೆಲ್ಲಾ ಕ್ಷಮಿಸಿದಕ್ಕಾಗಿ ಸ್ತೋತ್ರ ರಾಜ. ನಮ್ಮ ದ್ರೋಹಗಳನ್ನೆಲ್ಲ ಅಳಿಸಿ ಬಿಟ್ಟಿದ್ದಕ್ಕಾಗಿ ಸ್ತೋತ್ರ ಒಡೆಯ. ಸರ್ವಶಕ್ತನೇ, ಇಮ್ಮಾನುವೇಲನೇ, ಎಬ್ಬಿನೇಜರನೇ, ಎಲ್ಶಡಾಯ್ ದೇವರೇ, ನಿನ್ಗೆ ಸ್ತೋತ್ರಪ್ಪ. ಸ್ತೋತ್ರ ರಾಜ. ಅಪ್ಪ, ಸೇರಿ ಬಂದಿರುವ ಎಲ್ಲರನ್ನು, ಪಾಸ್ಟರ್ ರಾಜ್ ಅವರನ್ನು ಆಶೀರ್ವದಿಸಿ, ಅವರ ಕುಟುಂಬ ವರ್ಗದವರನ್ನು, ಕುಟುಂಬಗಳನ್ನು, ಅವರನ್ನು ಅಪ್ಪ, ಸೇರಿ ಬಂದಿರುವ ನಮ್ಮೆಲ್ಲರನ್ನು ಕರ್ತನೆ ದಿವ್ಯಾಶೀರ್ವಾದದಿಂದ ನಮ್ಮನ್ನು ತುಂಬಿಸು. ನಾವು ಪರಿಶುದ್ಧರಾಗಿ, ನೀತಿವಂತರಾಗಿ, ನಿನಗಾಗಿ ಜೀವಿಸುತ್ತ ನಿನ್ನ 2ನೇ ಬರೋಣಕ್ಕಾಗಿ ಕಾದಿರುವಂತೆ ನೀನು ಸಹಾಯ ಮಾಡು ಕರ್ತನೆ. ಈ ಪ್ರಾರ್ಥನೆಯಲ್ಲಿ ಕರ್ತನೆ ಆದಿಯು ಅಂತ್ಯವೂ ನೀನಾಗಿದ್ದುಕೊಂಡು ನಡೆಸಿಕೊಡ್ಬೇಕೆಂದು ನಮ್ಮ ಒಡೆಯನು, ತಂದೆಯು, ರಕ್ಷಕನೂ ಆಗಿರುವ ಯೇಸು ನಾಮದಲ್ಲಿ ಬೇಡಿ ಬಂದಿದ್ದೇನೆ ಸ್ವಾಮಿ.
ಆಮೇಲೆ 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 ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮ ಒಂದು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 284ನೇ ಕೀರ್ತನೆಯನ್ನು ನಾವು ಹಾಡಿಕೊಳ್ಳೋಣ. 284ನೇ ಕೀರ್ತನೆಯನ್ನ ನಾವು ಹಾಡಿಕೊಳ್ಳೋಣ. ಮುಂದೆ ಹೋಗುವೆನು ನನ್ನ ಯೇಸುವಿನೊಡನೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಡನೆಯೇ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಡನೆಯೇ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಯೇಸುವಿನ ಕೃಪೆಯೇ ನಂಗೆ ಸಾಕು ಈ ಲೋಕದಳು. ನನ್ನ ಯೇಸುವಿನ ಕೃಪೆಯೇ ನಂಗೆ ಸಾಕು ಈ ಲೋಕದಳು. ನಾನು ಸ್ಥಿರನಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಾನು ಸ್ಥಿರನಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಡನೆಯೇ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಾನು ಸಾವಿಗೆ ಹೆದರೇನು, ನಿತ್ಯ ಜೀವವನ ಪಡೆದೆ. ನಾನು ಸಾವಿಗೆ ಹೆದರೇನು, ನಿತ್ಯ ಜೀವವನ ಪಡೆದೆ. ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ ನನ್ನ ಯೇಸುವಿನೊಡನೆಯೇ. ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ ನನ್ನ ಯೇಸುವಿನೊಡನೆಯೇ. ಮುಂದೆ ಹೋಗುವೆನು ನನ್ನ ಯೇಸುವಿನೊಡನೆಯೇ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕುರಿ ಬಂದಿರುವಂತಹ ದೇವ ಮಂದೆಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನ ಕೋರ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಿ. ದೇವರ ಭಾಗಕ್ಕೆ ನಾವು ಹೋಗುವಾಗ ತಿಮೋಥಿಯನಿಗೆ ಬರೆದಂತ ಪತ್ರಿಕೆಯಲ್ಲಿ ಪೌಲನು ಸೂಕ್ಷ್ಮವಾಗಿ ದೇವರ ಸಭೆಯನ್ನು, ದೇವರ ಮಕ್ಕಳನ್ನು ಎಚ್ಚರಿಸುವಂತವನಾಗಿದ್ದಾರೆ. ಒಂದು ಪಟ್ಟಣವು ಸುರಕ್ಷಿತವಾಗಬೇಕಾದ್ರೆ ಆ ಪಟ್ಟಣಕ್ಕೆ 4 ದಿಕ್ಕಿನಲ್ಲಿಯೂ ಕಾವಲುಗಾರರನ್ನ ನೇಮಿಸಿರುವಂತವರಾಗಿದ್ದಾರೆ.
ನಾಲ್ಕು ದಿಕ್ಕುಗಳಲ್ಲಿಯೂ ಈ ಕಾವಲುಗಾರರು ಪಟ್ಟಣಕ್ಕೆ ಯಾವುದೇ ಕಡೆಯಿಂದ ಯಾವುದೇ ಧಕ್ಕೆ, ತೊಂದರೆ, ಸಮಸ್ಯೆಗಳು ಎದುರಾಗದಂತೆ ಎಚ್ಚರವಾಗಿದ್ದು ಪ್ರತಿಯೊಂದು ನಿಮಿಷದಲ್ಲಿಯೂ ಪಟ್ಟಣವನ್ನ ಸುರಕ್ಷಿತವಾಗಿ ಕಾಯುವಂತ ಕೆಲಸವನ್ನ ಮಾಡಬೇಕು. ಮತ್ತು ಅವರು ತಮಗೆ ಕೊಟ್ಟಿರುವ ಅವಧಿಯು ಮುಗಿಯುವ ತನಕ ಎಚ್ಚರವಾಗಿರಬೇಕು. ಎಚ್ಚರವಾಗಿದ್ದು ಸುತ್ತ ಮುತ್ತ ಮುಂದೆ ಹಿಂದೆ ನಡೆಯುವಂತ ಕಾರ್ಯಗಳ ಮೇಲೆ ಗಮನ ಇಡಬೇಕಾಗಿ, ಬಹಳ ದೂರದವರೆಗೆ ಪಟ್ಟಣದಿಂದ ಆಚೆ ವೈರಿಗಳ ನುಸುಳಿ ಬರುವುದನ್ನ ಅವರು ಕಂಡು ಹಿಡಿಯಬೇಕಾಗಿದೆ. ಮತ್ತು ಯಾವುದೇ ಸಮಯದಲ್ಲಿ ವೈರಿಗಳ ಆಕ್ರಮಣ ಆಗಬಹುದೆಂಬ ಆತಂಕದಿಂದ ಯಾವುದೇ ಸಮಯದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಏನಾದರೂ ಪಟ್ಟಣಕ್ಕೆ ಸಂಭವಿಸಬಹುದೆಂಬ ಎಚ್ಚರಿಕೆಯಿಂದ ಅವರು ಕಾಯುತ್ತಾ ಇರಬೇಕಾಗಿದೆ. ಅವರ ಕಾರ್ಯವು ಕೆಲಸವು ಸುಲಲಿತವಾಗಿ ನಡೆದಾಗ ಪಟ್ಟಣದ ಒಳಗೆ ಇರುವಂತ ಜನರು ಸುರಕ್ಷಿತವಾಗಿ ನಿದ್ರಿಸುತ್ತಾ ಸುರಕ್ಷಿತವಾಗಿ ಜೀವಿಸುತ್ತಾ ಬದುಕಲು ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ದೇವರು ತನ್ನ ಪರಿಶುದ್ಧವಾದ ಪಟ್ಟಣವಾದಂತ ಪರಲೋಕ ರಾಜ್ಯಕ್ಕೆ ತನ್ನ ಜನರನ್ನ ಸಿದ್ಧ ಮಾಡುವಂತ ಕಾರ್ಯದಲ್ಲಿ ಈ ಭೂಮಿ ಮೇಲೆ ತನ್ನ ಮಕ್ಕಳನ್ನ ಕಾವಲುಗಾರರನ್ನಾಗಿ ಇಟ್ಟಿದ್ದಾನೆ. ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿರುವ ನಾವು ದೇವರ ರಾಜ್ಯವೆಂಬ ಪಟ್ಟಣವನ್ನ ಕಾಯುವಂತ ಕಾವಲುಗಾರರಾಗಿದ್ದೇವೆ. ವಿಶೇಷವಾಗಿ ಪಟ್ಟಣದಲ್ಲಿರುವಂತಹ ಜನರು ಸುರಕ್ಷಿತವಾಗಿರಬೇಕಾಗಿದೆ. ಈ ಸುರಕ್ಷತೆಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ, ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿದೆ. ನಮ್ಮ ಪಟ್ಟಣವನ್ನು ಕಾಯುವಂತ ಕೆಲಸವು ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಕೆಲಸವಾಗಿದೆ. ಪ್ರಾರ್ಥನೆಯಲ್ಲಿ ಮಾತ್ರ ಸುರಕ್ಷಿತವಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಆ ಪಟ್ಟಣವನ್ನ ಕಾಯುವುದು ವ್ಯರ್ಥ ಎಂಬುದಾಗಿ. ಭೂಮಿ ಮೇಲೆ ದೇವರ ಮಕ್ಕಳನ್ನು, ದೇವರ ಜನರನ್ನ ದೇವರೇ ಕಾಯಬೇಕಾದ ಮತ್ತು ಕಾಯುವಂತವನಾಗಿದ್ದಾನೆ. ಆ ಉನ್ನತವಾದ ಕಾರ್ಯವನ್ನ ದೇವರು ತನ್ನ ಮಕ್ಕಳಿಗೆ, ತನ್ನ ಮಕ್ಕಳ ವಶಕ್ಕೆ ಕೊಟ್ಟಿದ್ದಾರೆ. ಆತನ ಪರವಾಗಿ ನಾವು ಇಲ್ಲಿ ಆ ಕೆಲಸವನ್ನ ನಿರ್ವಹಿಸಬೇಕಾಗಿದೆ. ಈ ಭೂಮಿಯಲ್ಲಿರ್ತಕ್ಕಂಥ ಸಕಲ ಮಾನವರು ಆತನ ಸೃಷ್ಟಿಯು, ಆತನ ಸ್ವತ್ತು ಆಗಿರುವಾಗ, ವಿಶೇಷವಾಗಿ ತಾನು ಆರಿಸಿಕೊಂಡಂತ ತನ್ನ ಜನ ತನ್ನ ಸ್ವಾಸ್ಥ್ಯವಾಗಿರುವುದರಿಂದ ದೇವರ ಜನಾಂಗ ಈ ಲೋಕದಲ್ಲಿ ತಾವು ಪರಲೋಕ ರಾಜ್ಯಕ್ಕೆ ಸಿದ್ಧವಾಗುತ್ತಿರುವವರನ್ನ ಸಿದ್ಧ ಮಾಡುವಂತ ಕಾರ್ಯದಲ್ಲಿ ನಿರತರಾಗಿ ದೇವರ ರಾಜ್ಯವನ್ನ ಅಭಿವೃದ್ಧಿ ಪಡಿಸುತ್ತಾ ದೇವರಿಗೆ ಮಹಿಮೆಯನ್ನ ಉಂಟು ಮಾಡುವಂತವರಾಗಿ ಜೀವಿಸಬೇಕಾದರೆ ದೇವರ ಮಕ್ಕಳಾದಂತ ನಾವೆಲ್ಲರೂ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿದೆ. ಮತ್ತು ದೇವರು ನಮ್ಮ ಜೊತೆಗಿದ್ದು ಆ ಕೆಲಸವನ್ನ ಮಾಡುವಂತಿದ್ದಾರೆ. ವಿಶೇಷವಾಗಿ ನಾವು ಈ ಕಾರ್ಯದಲ್ಲಿ ದೇವರಿಗೆ ಹೆಚ್ಚು ಮಹಿಮೆಯನ್ನ ಉಂಟು ಮಾಡುವ ಜೀವಿತ ನಮ್ಮದಾಗಬೇಕಾದರೆ ಮತ್ತು ಹೆಚ್ಚು ಕೆಲಸವನ್ನ ಮಾಡಿ ದೇವರಿಗೆ ಪ್ರತಿಫಲವನ್ನ ತರಬೇಕಾದರೆ ಈ ಭೂಮಿ ಮೇಲೆ ನಮ್ಮ ಸಮಯವು ಸುಲಲಿತವಾಗಿ ಸುಕ್ಷೇಮದಿಂದ
ಕೂಡಿರುವಾಗ ಮಾತ್ರ ನಾವು ಆ ಕೆಲಸವನ್ನ ಸಂಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಗುತ್ತದೆ. ಆದುದರಿಂದ ದೇವರ ಸೇವೆಯಲ್ಲಿ ಪ್ರತಿಯೊಂದು ಹೆಜ್ಜೆಯು ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿ ಸುರಕ್ಷಿತವಾಗಿದ್ದಾಗ ಮಾತ್ರ ನಾವು ಮಾಡಬೇಕಾದಂತ ದೇವರ ಯೋಜನೆಯಲ್ಲಿ ನಮಗೆ ಕೊಟ್ಟಂತ ಜವಾಬ್ದಾರಿಕೆಯನ್ನ ಸಂತೋಷದಿಂದ ಹಾಗೂ ತೃಪ್ತಿಯಿಂದ ಮಾಡಲು ಸಾಧ್ಯ. ನಮ್ಮ ಕರೆಯುವಿಕೆಯನ್ನ, ನಮಗಿರುವಂತಹ ಜವಾಬ್ದಾರಿಕೆಗಳನ್ನ ಅರಿತವರಾಗಿ ಆ ಕೆಲಸದ ಜವಾಬ್ದಾರಿಕೆಯಲ್ಲಿ ಕಾಳಜಿಯುಳ್ಳವರಾಗಿ ನಾವು ಆ ಒಂದು ಕಾರ್ಯವನ್ನ ಸಂಪೂರ್ಣಗೊಳಿಸಬೇಕಾದ್ರೆ ನಮಗೆ ಆರೋಗ್ಯವು, ಕ್ಷೇಮವು, ಸಮಾಧಾನವು ಇರಬೇಕಾಗ್ತದೆ. ಸಮಾಧಾನವಿಲ್ಲದೆ ಯಾವ ಕೆಲಸವನ್ನು ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಮಾಧಾನವನ್ನ ಕಳೆದುಕೊಂಡ್ರೆ ನಮ್ಮ ಜೀವಿತ ಭಯದಿಂದಲೂ ಆತಂಕದಿಂದಲೂ ಕೂಡಿರುವಂತದ್ದಾಗಿರ್ತದೆ. ಈ ಲೋಕದಲ್ಲಿ ದೇವರ ಮಕ್ಕಳಾದ ನಮಗೆ ವೈರಿಯೊಬ್ಬನಿದ್ದಾನೆ ಎಂಬತಕ್ಕಂಥ ಅರಿವು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗೂ ಯಾವಾಗಲೂ ಇರಬೇಕಾಗಿದೆ. ಆ ವೈರಿಯು ಯಾವಾಗಲಾದರೂ, ಯಾವ ದಿಕ್ಕಿನಿಂದ ಆದರೂ ನಮ್ಮ ಮೇಲೆಯೂ ಹಾಗೂ ನಾವು ಕಾಯುತ್ತಿರುವಂತಹ ಪಟ್ಟಣದ ಮೇಲೆಯೂ ಏರಿಗೆ ಬರುತ್ತಾನೆಂಬತಕ್ಕಂಥ ಅರಿವು ನಮಗಿರಬೇಕಾಗಿದೆ. ನಮ್ಮ ವೈರಿ ಎಚ್ಚರವಾಗಿ ಕೆಲಸ ಮಾಡುತ್ತಿರುವಾಗ ನಾವು ಕೂಡ ಎಚ್ಚರವಾಗಿದ್ದು ಆತನಿಗೆ ವಿರುದ್ಧವಾಗಿ ಪಟ್ಟಣವನ್ನು ಕಾಯಬೇಕಾಗ್ತದೆ ಮತ್ತು ಆತನ ವಿರುದ್ಧವಾಗಿ ಹೋರಾಟ ಮಾಡಬೇಕು. ನಮ್ಮ ವೈರಿಯು ಎಚ್ಚರವಾಗಿರುವಾಗ ನಾವು ನಿದ್ರಿಸಿದರೆ ವೈರಿಯು ಪಟ್ಟಣವನ್ನು, ನಮ್ಮನ್ನು ಸಂಪೂರ್ಣವಾಗಿ ತನ್ನ ವಶಕ್ಕೆ ಸುಲಭವಾಗಿ ತೆಗೆದುಕೊಳ್ಳುವಂತನಾಗಿದ್ದಾರೆ. ಈ ಲೋಕವು, ಅದರಲ್ಲಿರ್ತಕ್ಕಂಥ ಸಮಸ್ತ ಸೈತಾನನ ವಶದಲ್ಲಿ ಬಿದ್ದಿದೆ. ಇದರಲ್ಲಿ ದೇವ ಜನರು ಸಿಕ್ಕಿ ಬಿದ್ದಿದ್ದಾರೆ, ಸೈತಾನನ ವಶದಲ್ಲಿದ್ದಾರೆ. ಈಗ ಈ ಅವಸ್ಥೆಯಲ್ಲಿರುವಂತಹ ದೇವ ಜನರನ್ನು ದೇವರ ರಾಜ್ಯಕ್ಕೆ ಬಿಡುಗಡೆ ಮಾಡಿ, ಸೈತಾನನ ಬಂಧನದಿಂದ ಬಿಡುಗಡೆ ಮಾಡಿ ಸುರಕ್ಷಿತವಾಗಿ ಅವರನ್ನು ಕರೆದುಕೊಂಡು ಹೋಗಬೇಕಾದಂತ, ಆ ಮುಟ್ಟಬೇಕಾದಂತ ಪಟ್ಟಣಕ್ಕೆ ಸೇರಿಸಬೇಕಾದಂತ ಜವಾಬ್ದಾರಿಕೆಯನ್ನ ದೇವರು ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಎಡೆ ಮಾಡಿ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನನ್ನ ನಂಬುವುದರ ಮುಖಾಂತರವಾಗಿ ಪ್ರತಿಯೊಬ್ಬ ವಿಶ್ವಾಸಿಯು ಆ ಜವಾಬ್ದಾರಿಕೆಯನ್ನ ಹೊರುವಂತವರಾಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ದೇವರು ತನ್ನ ಮಕ್ಕಳನ್ನ ಆರಿಸಿಕೊಂಡು ತನ್ನ ಸಭೆಯನ್ನು, ತನ್ನ ಜನಾಂಗವನ್ನು ಯಾವಾಗಲೂ ಎಚ್ಚರವಾಗಿಟ್ಟು ಅವರ ಹಿತಕ್ಕಾಗಿ ಕಾಯುವಂತ ಉನ್ನತವಾದಂತ ಆಲೋಚನೆಯನ್ನ, ಹಂಬಲವನ್ನು ಪರಿಶುದ್ಧಾತ್ಮ ದೇವರ ಮುಖಾಂತರವಾಗಿ ಪ್ರತಿಯೊಂದು ತಾನು ಆರಿಸಿಕೊಂಡಂತ, ವಿಶೇಷವಾಗಿ ತನ್ನ ಜನರ ಹಿತಕ್ಕಾಗಿ ಕಾಳಜಿ ವಹಿಸುವಂತ ಜನರ ಹೃದಯದಲ್ಲಿ ತುಂಬುವಂತದ್ದಾಗಿದ್ದಾರೆ. ಎಲ್ಲರೂ ಈ ವಿಷಯದಲ್ಲಿ ಆಸಕ್ತಿ ಉಳ್ಳವರಾಗಿರೋದಿಲ್ಲ, ಆದ್ರೆ ಕೆಲವರಿಗೆ ಮಾತ್ರ ನಿದ್ರೆ ಬರೋದಿಲ್ಲ. ಯಾತಕ್ಕಾಗಿ ಎಂಬುದಾಗಿ ಹೇಳುವಾಗ, ದೇವರ ರಾಜ್ಯದ ವಿಷಯವಾಗಿ, ದೇವರ ಬರೋಣದ ಕುರಿತಾಗಿ, ದೇವರ ವಾಕ್ಯದ ನಿಮಿತ್ತವಾಗಿ, ದೇವರ ಸುವಾರ್ತೆಯ ಸೇವೆಗಾಗಿ ಅವರ ಹೃದಯದಲ್ಲಿ ಸದಾ ಕಾಲವೂ ಒಂದು ಹೋರಾಟ ಇರುವಂತದ್ದಾಗಿರ್ತದೆ. ಅಂಥವರು ಮಾತ್ರ ದೇವರು ತನ್ನ ಆತ್ಮನ ಮುಖಾಂತರವಾಗಿ ಅವರನ್ನು ಎಚ್ಚರಪಡಿಸುವಾಗ, ಅವರೊಟ್ಟಿಗೆ ಮಾತನಾಡುವಾಗ ದೇವರ ಸೂಕ್ಷ್ಮವಾದಂತಹ ಧ್ವನಿಯನ್ನ ಅವ್ರು ಕೇಳುವಂತವರಾಗ್ತಾರೆ, ಅರ್ಥ ಮಾಡ್ಕೊಳ್ಳುವಂತವರಾಗ್ತಾರೆ, ಹೋಗುಡುವಂತವರಾಗ್ತಾರೆ,
ಕಾರ್ಯಪ್ರವೃತ್ತರಾಗ್ತಾರೆ. ಎಚ್ಚರವಾಗಿದ್ದು ಆಸಕ್ತಿಯಿಂದ ದೇವರ ಸಭೆಗಾಗಿ, ದೇವರ ಜನರಿಗಾಗಿ ಪ್ರಾರ್ಥನೆಯ ಹೋರಾಟವನ್ನ ಮಾಡುವಂತರಾಗ್ತಾರೆ. ಅನೇಕ ಸಾರಿ ದೇವರ ಸೇವೆಯಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಕೆಗಳನ್ನ, ಸೇವೆಯನ್ನ ಎಲ್ಲರೂ ಮಾಡೋದಕ್ಕೆ ಆಗುವುದಿಲ್ಲ. ಆದರೆ ಏನೂ ಮಾಡುವುದಕ್ಕಾಗುವುದಿಲ್ಲ ಎಂಬುದಾಗಿ ಅಂದುಕೊಳ್ಳುವಾಗ ಎಲ್ಲದಕ್ಕಿಂತ ಸುಲಭವಾದಂತ ಜವಾಬ್ದಾರಿಕೆಯನ್ನ ದೇವರು ತನ್ನ ಮಕ್ಕಳಿಗೆ ಕೊಡ್ತಾನೆ. ಅದು ತಾನೇ ದೊಡ್ಡದಾದಂತ ಕಾರ್ಯ. ಆ ಕಾರ್ಯ ಏನಪ್ಪಾ ಅಂದಾಗಿ ಹೇಳುವಾಗ ಅದು ಅತಿ ಸುಲಭ, ಆದರೆ ಅದು ಅತಿ ಮಹತ್ವ. ಅತಿ ಸುಲಭವೂ ಅತಿ ಮಹತ್ವವೂ ಆದಂತ ಈ ಕಾರ್ಯ ಎಚ್ಚರವಾಗಿದ್ದು ಪ್ರಾರ್ಥಿಸುವಂಥದ್ದು. ನಾವೇನೂ ಮಾಡಕ್ಕಾಗುವುದಿಲ್ಲ. ಸುವಾರ್ತೆ ಸಾರೋದಕ್ಕೆ 5 ಕಿಲೋಮೀಟರ್ ಒಂದ್ ಕಡೆ ನಡ್ಕೊಂಡು ಹೋಗಕ್ಕಾಗೋದಿಲ್ಲ. ನಾನು ಇನ್ನೊಬ್ಬರ ಜೊತೆಯಲ್ಲಿ ಸರಿಯಾಗಿ ಮಾತಾಡೋದಕ್ಕೆ, ಸುವಾರ್ತೆ ಹೇಳೋದಕ್ಕೆ ನನಗೆ ಜ್ಞಾನವಿಲ್ಲ, ತಿಳುವಳಿಕೆ ಇಲ್ಲ, ಅಥವಾ ನನಗೆ ಶಕ್ತಿ ಇಲ್ಲ, ಅದಕ್ಕೆ ನನಗೆ ಅನುಕೂಲವಿಲ್ಲ, ಅಥವಾ ಇನ್ಯಾವುದೋ ಕಾರಣಗಳು ದೇವರ ಸೇವೆಯನ್ನು ಮಾಡೋದಕ್ಕೆ ನನಗೆ ಇರುವಾಗ ನಾನು ಏನೂ ಮಾಡಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿಗೆ ನಾವು ಒಳಗಾದ್ರೂ ಸಹ ನಾವು ಕುಳಿತಲ್ಲಿಯೇ ದೇವರ ಸೇವೆಯನ್ನ ಮಾಡುವಂತ ಒಂದು ಅವಕಾಶವನ್ನ, ಮಹಾ ದೊಡ್ಡ ಅವಕಾಶವನ್ನ ಸ್ವಾಮಿ ನಮ್ಗೆ ಕೊಡುವಂತ. ಪ್ರಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ದೇವರು ಎಲ್ಲಾ ಕಾಲಕ್ಕೂ ತನ್ನ ಜನರ ಹಿತಕ್ಕಾಗಿ ಕಾರ್ಯ ಮಾಡುವಂತನಾಗಿದ್ದಾನೆ. ಎಲ್ಲಾ ಪರಿಸ್ಥಿತಿಯಲ್ಲಿಯೂ ತನ್ನ ಸೇವೆ ಸಂಪೂರ್ಣಗೊಳಿಸುವಂತ ಕಾರ್ಯವನ್ನು ಮಾಡುವಂತನಾಗಿದ್ದಾನೆ. ಅದಕ್ಕಾಗಿ ಆಯಾ ಆತ್ಮೀಯ ವರಗಳನ್ನ ಕೊಟ್ಟು ಅವರವರ ಕೆಲಸವನ್ನ ನೇಮಿಸಿ ಅವರವರು ಆ ಕೆಲಸ ಕಾರ್ಯಗಳನ್ನ ಮಾಡಿ ಮುಗಿಸಲಿಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನ ಎಲ್ಲಾ ಕಾಲಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಸರಿಯಾದಂತ ಸಮಯದಲ್ಲಿ ಸರಿಯಾದಂತ ವ್ಯಕ್ತಿಗಳು ದೇವರ ಆಯುಧಗಳನ್ನ ಹೊರುವವರಾಗಿ, ದೇವರ ಪಟ್ಟಣವನ್ನ ಕಾಯುವವರಾಗಿ, ದೇವರ ಸೇವೆಗಾಗಿ ತಮ್ಮನ್ನು ಒಪ್ಪಿಸಿಕೊಡುವವರಾಗಿ, ದೇವರ ರಾಜ್ಯಕ್ಕಾಗಿ ದುಡಿಯುವಂತ ಕೆಲಸವನ್ನ ಮಾಡಲು ಶಕ್ತರಾಗಬೇಕಾದ್ರೆ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಒಂದು ಗುಂಪು ದೇವರಿಗೆ ಅವಶ್ಯವಿದೆ. ಈ ಎಲ್ಲಾ ವ್ಯವಸ್ಥೆಗಳನ್ನ ಅವರವರು ತಕ್ಕ ಕಾಲದಲ್ಲಿ ತಮ್ಮ ಕೈಗೆ ಎತ್ತುಕೊಳ್ಳಬೇಕಾದ್ರೆ ಆ ಆಲೋಚನೆ, ಆ ಸಾಮರ್ಥ್ಯ, ಆ ಸಮಯಕ್ಕೆ ತಕ್ಕ ಹಾಗೆ ಅವರ ಗಮನಕ್ಕೆ ಬಂದು ಅದನ್ನ ಅವರ ಕೈಗೆ ಎತ್ತುಕೊಂಡು ದೇವರ ಮಹಿಮೆಗಾಗಿ ಆ ಕೆಲಸವನ್ನ ಪ್ರಾರಂಭಿಸಬೇಕಾದ್ರೆ ಅವರ ಹೃದಯಗಳಲ್ಲಿ ದೇವರ ಆತ್ಮನು ಪ್ರೇರಣೆ ಮಾಡಬೇಕಾಗ್ತದೆ. ಅವರಿಗೆ ಅದರ ಅರಿವು ಬರಬೇಕಾಗ್ತದೆ. ಆಗ ಅವರು ತಮ್ಮ ದೇವರಿಗಾಗಿ ತಾವು ಮಾಡಬೇಕಾದಂತ ಜವಾಬ್ದಾರಿಕೆಯನ್ನ ಗ್ರಹಿಸಿಕೊಳ್ತಾರೆ ಮತ್ತು ತಮ್ಮನ್ನ ಒಪ್ಪಿಸಿಕೊಳ್ತಾರೆ ಮತ್ತು ಅದಕ್ಕಾಗಿ ತಮ್ಮ ಜೀವಿತದಲ್ಲಿ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಲು ಸಂತೋಷ ಪಡ್ತಾರೆ. ಈ ಕೆಲಸ ಸಂಪೂರ್ಣ ಆಗ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಗುಂಪು ದೇವರ ಸನ್ನಿಧಾನದಲ್ಲಿ ನೆಹೆಮೀಯನ ಹಾಗೆ, ದಾನಿಯೇಲನ ಹಾಗೆ ಪ್ರಾರ್ಥನೆಯ ಹೋರಾಟವನ್ನ ಮಾಡಬೇಕಾಗಿದೆ. ದೇವರು ಈ ಕೊನೆ ಕಾಲದಲ್ಲಿ ತನ್ನ ಬರೋಣವನ್ನ ಸಿದ್ಧಪಡಿಸಬೇಕಾಗಿದೆ. ಆತನ ರಾಜ್ಯವು ಬೇಗನೆ ಬರಬೇಕಾಗಿದೆ. ಸತ್ಯದ ಸುವಾರ್ತೆಯು ಈ ಲೋಕದ ಕಟ್ಟ ಕಡೆಗೆ ಮುಟ್ಟಬೇಕಾಗಿದೆ. ಈ ಜವಾಬ್ದಾರಿಕೆ ಸಭೆಯ ಮೇಲಿದೆ. ಸಭೆಯು ಈ ಕೆಲಸವನ್ನ ಸಂಪೂರ್ಣಗೊಳಿಸಬೇಕಾಗಿದೆ.
ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಶ್ವಾಸಿಯು ಇದಕ್ಕಾಗಿ ದುಡಿಯಬೇಕಾಗಿದೆ. ಈ ಎಲ್ಲಾ ಕಾರ್ಯಗಳು ಸಂಪೂರ್ಣವಾಗಬೇಕಾದ್ರೆ ಕಾವಲುಗಾರರು ಎಚ್ಚರವಾಗಿರ್ಬೇಕಾಗಿದೆ. ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲರೂ ಪಟ್ಟಣವನ್ನ ಕಟ್ಟುವಂತ ಕೆಲಸವನ್ನ ಮಾಡಿದರೆ ಕಾವಲುಗಾರರು ರಾತ್ರಿ ಎಲ್ಲ ಆ ಪಟ್ಟಣವನ್ನ ಕಾಯಬೇಕಾಗುತ್ತೆ. ಆ ಪಟ್ಟಣವನ್ನ ಕಾಯುವಂತ ಕೆಲಸವನ್ನೇ ದೇವರು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದ ಮುಖಾಂತರವಾಗಿ ಅನೇಕ ದೇವ ಭಕ್ತರು, ನಾಯಕರು, ಹಿರಿಯರು ತಮ್ಮ ಸಮಯವನ್ನ ಪ್ರಾರ್ಥನೆಯಲ್ಲಿ ಕಾಲ ಕಳೆಯುವಂತ ಅವಕಾಶವನ್ನು ಮಾಡಿ ನಮ್ಮ ಪ್ರಾರ್ಥನೆಯು ಈ ಭೂಮಿ ಮೇಲೆ ಎಷ್ಟೋ ಭಕ್ತರನ್ನ ಉಜ್ಜೀವನ ಮಾಡುವಂತದ್ದಾಗಿದೆ. ನಮ್ಮ ಪ್ರಾರ್ಥನೆಯು ಈ ಭೂಮಿ ಮೇಲೆ ಎಷ್ಟೋ ಜನರಿಗೆ ಪಾಪದ ಬಂಧನದಿಂದ ಬಿಡುಗಡೆಯನ್ನು ಉಂಟು ಮಾಡಿ ನಿತ್ಯ ಜೀವದ ಕಡೆಗೆ ನಡೆಸುವಂತಾಗಿದೆ. ನಮ್ಮ ಪ್ರಾರ್ಥನೆಯು ಎಷ್ಟೋ ಕುಟುಂಬಗಳಲ್ಲಿ ದೇವರ ಆರಾಧನೆಯಲ್ಲಿ ಭಕ್ತಿಯನ್ನು, ದೇವರ ಸೇವೆಯಲ್ಲಿ ಆಸಕ್ತಿಯನ್ನು, ದೇವರ ಸೇವೆಗಾಗಿ ತಮಗಿರುವಂತವುಗಳನ್ನ ದೇವರ ನಾಮದ ಘನತೆಗಾಗಿ ಉಪಯೋಗಿಸುವಂತ ಆತ್ಮನನ್ನು ಒದಗಿಸಿಕೊಡುವಂತಾಗಿದೆ. ನಮ್ಮ ಪ್ರಾರ್ಥನೆಯು ಎಷ್ಟೋ ಜನರನ್ನ ಇಕ್ಕಟ್ಟಿನಿಂದ ಬಿಡಿಸಿ ಅವರ ಜೀವಿತದಲ್ಲಿ ಕಳೆದು ಹೋಗಿರುವಂತ ಸಂತೋಷವನ್ನ, ನೆಮ್ಮದಿಯನ್ನ ಮತ್ತೆ ತರುವಂತದ್ದಾಗಿದೆ. ನಮ್ಮ ಪ್ರಾರ್ಥನೆಯು ಅಸ್ವಸ್ಥರಾಗಿರ್ತಕ್ಕಂಥ ಎಷ್ಟೋ ಜನರಿಗೆ ಸ್ವಸ್ಥತೆಯನ್ನು ಕೊಟ್ಟು ಆರೋಗ್ಯವನ್ನ ದಯಪಾಲಿಸಿ ಮತ್ತೆ ಅವರು ಸಂತೋಷದಿಂದ ದೇವರಿಗೆ ತಮ್ಮನ್ನು ಒಪ್ಪಿಸಿಕೊಡುವಂತ ಅವಕಾಶವನ್ನ ಒದಗಿಸಿಕೊಡುವಂತದ್ದಾಗಿದೆ. ನಮ್ಮ ಪ್ರಾರ್ಥನೆಯು ಬಿದ್ದು ಹೋಗಿರುವಂತ ಸಭೆಗಳನ್ನ ಕಟ್ಟುವಂತದ್ದಾಗಿದೆ. ನಮ್ಮ ಪ್ರಾರ್ಥನೆಯು ಹೊಸದಾಗಿ ಆರಂಭಿಸಲ್ಪಡಬೇಕಾದಂತ ಸ್ಥಳದಲ್ಲಿ ಸಭೆಯನ್ನ ಆರಂಭಿಸುವ ಹಾಗೆ ಕಾರ್ಯವನ್ನ ಮಾಡುವಂತದ್ದಾಗಿದೆ. ನಮ್ಮ ಪ್ರಾರ್ಥನೆಯು ನಿದ್ರೆ ಮಾಡುತ್ತಿರುವಂತ ದೇವರ ಮಕ್ಕಳನ್ನ, ದೇವರ ಸೇವಕರನ್ನ ಎಬ್ಬಿಸುವಂತದ್ದಾಗಿದೆ. ನಮ್ಮ ಪ್ರಾರ್ಥನೆಯು ಸೋತು ಹೋಗಿರುವಂತ ವಿಶ್ವಾಸಿಗಳಿಗೆ ಬಲವನ್ನ ನೀಡುವಂತದ್ದಾಗಿದೆ. ನಮ್ಮ ಪ್ರಾರ್ಥನೆಯು ನಿದ್ರೆಯಲ್ಲಿರ್ತಕ್ಕಂಥವರನ್ನ ಎಚ್ಚರಿಸಿ ದೇವರ ಸೇವೆಗೆ ಒಡಂಬಡಿಸುವಂತ ಕೆಲಸವನ್ನ ಮಾಡುವಂತದ್ದಾಗಿದೆ. ನಮ್ಮ ಪ್ರಾರ್ಥನೆಯು ದೇವರ ರಾಜ್ಯವನ್ನ ಸಿದ್ಧಪಡಿಸುವಂತಾಗಿದೆ. ನಮ್ಮ ಪ್ರಾರ್ಥನೆಯು ಯೇಸು ಕ್ರಿಸ್ತನ 2ನೇ ಬರೋಣವನ್ನ ಈ ಲೋಕಕ್ಕೆ ಬೇಗನೆ ಬರಮಾಡುವಂತದ್ದಾಗಿದೆ. ನಮ್ಮ ಪ್ರಾರ್ಥನೆಯು ಸತ್ಯವೇದದಲ್ಲಿ ಹೇಳಿರುವಂತಹ ಪ್ರತಿಯೊಂದು ಪ್ರವಾದನೆಯು ಈ ಭೂಮಿ ಮೇಲೆ ನೆರವೇರುವುದಕ್ಕೆ ದಾರಿ ಮಾಡಿಕೊಡುವಂತದ್ದಾಗಿದೆ. ನಮ್ಮ ಪ್ರಾರ್ಥನೆಯು ಪರಲೋಕ ರಾಜ್ಯವು ಈ ಭೂಮಿ ಮೇಲಿರ್ತಕ್ಕಂಥ ಒಬ್ಬೊಬ್ಬ ಪಾಪಿಯನ್ನು ಅಂಗೀಕಾರ ಮಾಡಿಕೊಳ್ಳೋದಕ್ಕೆ ಕೃಪೆಯಿಂದ ತುಂಬಿಕೊಳ್ಳುವಂತೆ ಕಾರ್ಯ ಮಾಡುವಂತದ್ದಾಗಿದೆ. ಎಲ್ಲಾ ವಿಷಯಗಳನ್ನ ಕುಳಿತಲ್ಲೇ ಮಾಡುವಂತ ಕೃಪೆಯನ್ನ ಪ್ರಾರ್ಥಿಸುವಂತ ಮಕ್ಕಳ ಜೀವಿತದಲ್ಲಿ ದೇವರು ಕೊಟ್ಟಿದ್ದಾರೆ. ನಮ್ಮ ಕೈಲಿ ಏನೂ ಆಗೋದಿಲ್ಲ ಅಂತ ಹೇಳಿದಾಗ ನಾವು ಕುಳಿತಲ್ಲೇ ನಮಗಿರುವಂತ ಸಮಯವನ್ನ ದೇವರ ಸನ್ನಿಧಾನದಲ್ಲಿ ಕಳೆಯುವ ಹಾಗೆ ನಮ್ಮ ಕಣ್ಣುಗಳನ್ನ ಮುಚ್ಚಿ ನಮ್ಮ ಹೃದಯವನ್ನ ತೆರೆದು ಪರಲೋಕ ರಾಜ್ಯದ ಕುರಿತಾದಂತ ಮಹತ್ವಗಳನ್ನ ಅರಿಯಲು, ತಿಳಿಯಲು, ಕಟ್ಟಲು, ಬೆಳೆಸಲು, ಅಭಿವೃದ್ಧಿಪಡಿಸಲು ಅಂಗಲಾಚಿ ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಯ ಮುಖಾಂತರವಾಗಿ ಈ ಭೂಮಿ ಮೇಲೆ ತನ್ನ ಚಿತ್ತವನ್ನ ಸಂಪೂರ್ಣಗೊಳಿಸುವಂತಾಗಿದ್ದಾರೆ. ಈ ಭೂಮಿ ಮೇಲೆ ಅತಿ ಮಹತ್ತರವಾದಂತ ಪಾತ್ರವನ್ನ, ಜವಾಬ್ದಾರಿಕೆಯನ್ನ, ಸಾಧನೆಯನ್ನ ದೇವರ ಮಕ್ಕಳು ಪ್ರಾರ್ಥನೆಯ ಮುಖಾಂತರವಾಗಿ ಮಾಡಿದ್ದಾರೆ. ಅದಕ್ಕೆ ಉದಾಹರಣೆ ನೇಹೆಮ್ಯ. ಪೌಳಿ ಗೋಡೆಗಳು ಕೆಡವಲ್ಪಟ್ಟಿವೆ,
ಯೆರೂಸಲೇಮ್ ಪಟ್ಟಣ ಸುಟ್ಟು ಬೂದಿಯಾಗಿದೆ. ದೇವ ಜನರು ಚೆದರಿ ಹೋಗಿದ್ದಾರೆ. ಅಲ್ಲಲ್ಲಿ ಸೆರೆಯಾಳುಗಳಾಗಿ ಬಂಧಿಸಲ್ಪಟ್ಟಿದ್ದಾರೆ. ಈಗ ದೇವರ ಜನವನ್ನ ಮತ್ತೆ ದೇವರ ಪಟ್ಟಣಕ್ಕೆ ಹಿಂತಿರುಗಿ ತರಬೇಕಾಗುತ್ತೆ. ತಂದು ಆ ಪಟ್ಟಣವನ್ನ ಕಟ್ಟಬೇಕಾಗಿದೆ. ಆ ಪಟ್ಟಣದ ಪೌಳಿ ಗೋಡೆಗಳನ್ನ ಕಟ್ಟಿ ಅಲ್ಲಿರುವಂತ ಆರಾಧನೆಯ ಸ್ಥಳವಾದಂತ ದೇವರ ಆಲಯವನ್ನ ಕಟ್ಟಿ ಆ ದೇವರ ಆಲಯದಲ್ಲಿ ಮತ್ತೆ ಎಂದಿನಂತೆ ದೇವರ ಆರಾಧನೆ ನಡೆಯುವಂತ ಕೆಲಸವು ಸಂಪೂರ್ಣವಾಗಬೇಕಾಗಿದೆ. ಈ ಎಲ್ಲಾ ಕೆಲಸವನ್ನ ನೆಹೆಮೀಯನು ಮಾಡ್ತಾನೆ. ನೆಹೆಮೀಯನು ಮಾಡುವಂಥದ್ದು ತಾನು ಕುಳಿತಲ್ಲೇ ಎಚ್ಚರವಾಗಿ ಎದ್ದು ದೇವರಿಗೆ ಮೊರೆ ಇಡ್ತಕ್ಕ ಆತನು ಹೀಗೆ ಮಾಡ್ತಾನೆ. 1ನೇ ಅಧ್ಯಾಯ ನೆಹೆಮೀಯನು ಬರೆದಂತ ಪ್ರವಾದನೆ 1ನೇ ಅಧ್ಯಾಯ 11ನೇ ವಚನ. ಸ್ವಾಮಿ ಕೃಪೆ ಮಾಡು, ನಿನ್ನ ಸೇವಕನಾದ ನನ್ನ ಪ್ರಾರ್ಥನೆಗೂ ನಿನ್ನ ನಾಮ ಸ್ಮರಣೆಯಲ್ಲಿ ಆನಂದಿಸುವ ನಿನ್ನ ಭಕ್ತರ ಪ್ರಾರ್ಥನೆಗೂ ಕಿವಿಗಳು. ನಿನ್ನ ಸೇವಕನು ಈ ಹೊತ್ತು ಆ ಮನುಷ್ಯನ ದಯೆಗೆ ಪಾತ್ರನಾಗಿ ಕೃತಾರ್ಥನಾಗುವಂತೆ ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದನು. ದೇವ ಜನರಿಗಾಗಿ, ದೇವರ ಸೇವೆಗಾಗಿ, ದೇವರ ಪಟ್ಟಣಕ್ಕಾಗಿ ಬೆಳಗಿನ ಜಾವದಲ್ಲಿ ಎದ್ದು ಪ್ರಾರ್ಥಿಸ್ತಾನೆ. ಪ್ರಾರ್ಥಿಸಿ ತನ್ನ ಕೆಲಸಕ್ಕೆ ಹೋಗ್ತಾನೆ. ದೇವರು ತನ್ನ ಕೆಲಸವನ್ನು ಮಾಡ ರಾಜನ ಮನಸ್ಸಿನಲ್ಲಿ ನೆಹೆಮೀಯನ ವಿಜ್ಞಾಪನೆ ಕೋರಿಕೆಗಳೆಲ್ಲವನ್ನ ತೀರಿಸುವಂತ ಕನಸನ್ನ ಮೊದಲೇ ಇಟ್ಟಿದ್ದಾನೆ. ಈತನನ್ನ ನೋಡುವಾಗಲೇ ಆತನಿಗೆಲ್ಲ ಅರ್ಥ ಆಗುತ್ತೆ. ಈತನಿಗೆ ಬೇಕಾದದ್ದೆಲ್ಲವನ್ನ ದೇವರು ರಾಜನಿಂದ ಮೊದಲೇ ಸಿದ್ಧಪಡಿಸಿದ್ದಾನೆ. ಆ ಕ್ಷಣ ಬರ್ತದೆ. ಆ ಕ್ಷಣದಿಂದ ಅರ್ಥಶಸ್ತ್ರ ರಾಜನು ನೆಹೆಮೀಯನಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಕೊಟ್ಟು ದೇವರ ಪಟ್ಟಣವನ್ನ ಕಟ್ಟಲು ಸೆರೆಯಾಳುಗಳಾಗಿದ್ದಂತಹ ಇಸ್ರೇಲ್ ಜನರನ್ನ ಅವನ ಜೊತೆಗೆ ಹಿಂದೆ ಕಳಿಸಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನೆಹೆಮೀಯನು ಏನು ಮಾಡಿ ಮೊಣಕಾಲೂರಿ ಪ್ರಾರ್ಥನೆ ದೇವರ ಆಲಯವನ್ನ ಸಂಪೂರ್ಣವಾಗಿ ಕಟ್ಟುವಂತೆ ಕಾರ್ಯ. ದೇವರ ಪಟ್ಟಣದ ಪೌಳಿ ಗೋಡೆಗಳನ್ನ ಭದ್ರಪಡಿಸಿ ಪರಿಪೂರ್ಣವಾಗಿ ಕಟ್ಟಲ್ಪಟ್ಟು ಮತ್ತೆ ದೇವ ಜನರು ಬಂದು ಅಲ್ಲಿ ಸುರಕ್ಷಿತವಾಗಿ ತಮ್ಮ ಸೃಷ್ಟಿಕರ್ತನಾದ ದೇವರನ್ನ ಯಾವ ಭಯವಿಲ್ಲದೆ ನಿರಾತಂಕವಾಗಿ ಆರಾಧನೆ ಮಾಡುವ ಅವಕಾಶ. ಈ ಕೊನೆ ಕಾಲದಲ್ಲಿ ಜೀವಿಸುವಂತ ನಾವು ನಮ್ಮ ದೇವ ಜನರ ಪರಿಸ್ಥಿತಿಯನ್ನ ದಿನಾಲು ನೋಡುವಂತದ್ದಾಗಿದೆ. ಈ ಲೋಕದಲ್ಲಿ ನಾವು ಸೆರೆಯಾಳುಗಳಾಗಿ ಜೀವಿಸುತ್ತೇವೆ, ಗುಲಾಮರಾಗಿ ಬದುಕುತ್ತಿದ್ದೇವೆ. ನಮ್ಮ ದೇವರನ್ನ ಸ್ವತಂತ್ರವಾಗಿ ಆರಾಧಿಸುವಂತ ಅವಕಾಶಗಳಿಲ್ಲದೆ ನಾನಾ ವಿಧವಾದಂತ ಸಂಕಷ್ಟ, ಶೋಧನೆ, ಸಮಸ್ಯೆ, ಚಿಂತೆ, ದುಃಖ, ನೋವು, ಬಾಧೆ, ಬಂಧನಗಳಲ್ಲಿ ದೇವರ ಮಕ್ಕಳು ಸಂಕಟ ಪಡುತ್ತಿದ್ದಾರೆ. ಈ ಎಲ್ಲ ಅವಸ್ಥೆಯಿಂದ ದೇವರು ಬಿಡುಗಡೆ ಮಾಡಿ ತನ್ನ ರಾಜ್ಯಕ್ಕೆ ತನ್ನ ಮಕ್ಕಳನ್ನ ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ಅಲ್ಲಿ ಯಾರ ಭಯವಿಲ್ಲದೆ, ಯಾರ ಹಂಗಿಲ್ಲದೆ, ಯಾವ ಚಿಂತೆ ಇಲ್ಲದೆ, ಯಾವ ನೋವು, ದುಃಖ, ಮರಣವಿಲ್ಲದೆ ನಿರಾತಂಕವಾಗಿ ತನ್ನ ಜೊತೆಯಲ್ಲಿ ಸದಾಕಾಲ ಸಂತೋಷದಿಂದಲೂ ಮಹಿಮೆಯಿಂದಲೂ ಆತನನ್ನು ಆರಾಧಿಸುವಂತ ಅವಕಾಶವನ್ನ ಒದಗಿಸಿಕೊಡಬೇಕಾದರೆ ದೇವರ ಮಕ್ಕಳಾದಂತ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿದೆ. ಆ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಅವಕಾಶವನ್ನ ಕೇವಲ ಕೆಲವು ಜನರು ಮಾತ್ರ ಪಡೆದುಕೊಳ್ತಾರೆ. ಎಲ್ಲ ಪಟ್ಟಣದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಮಲಗಿರುವಾಗ ಈ ಕಾವಲುಗಾರರು ಎಚ್ಚರವಾಗಿದ್ದು ಪಟ್ಟಣವನ್ನು ಕಾಯ್ತಾರೆ. ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮ ಆ ಕೆಲಸವನ್ನ ಮಾಡಬೇಕಾಗುತ್ತೆ. ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೇರೇಪಿಸಲ್ಪಡುವಂತ ದೇವ ಜನರು ಆ ಕೆಲಸವನ್ನು ಮಾಡುವುದಕ್ಕಾಗಿ ಆರಿಸಲ್ಪಡ್ತಾರೆ.
ಹೇಗೆ ಇಡೀ ಪಟ್ಟಣವೇ ನಿದ್ರಿಸುತ್ತಿರುವಾಗ ಕೇವಲ 4 ಜನರು ಪಟ್ಟಣವನ್ನು ಕಾಯ್ತಾರೋ, ಅದೇ ರೀತಿಯಲ್ಲಿ ಲೋಕವೆಲ್ಲ ನಿದ್ರಿಸುತ್ತಿರುವಾಗ ಕೇವಲ 4-5 ಜನರಾದ ನಾವು ಇಡೀ ಲೋಕದ ಹಿತಕ್ಕಾಗಿ, ಈ ಲೋಕದ ಸಂರಕ್ಷಣೆಗಾಗಿ, ಈ ಲೋಕದ ರಕ್ಷಣೆಗಾಗಿ ಪ್ರಾರ್ಥನೆಯ ಹೋರಾಟ ಮಾಡಬೇಕಾಗಿದೆ. ನಮ್ಮ ಪ್ರಾರ್ಥನೆ ಪರಲೋಕ ರಾಜ್ಯಕ್ಕೆ ಸೇರಿಸಲ್ಪಡಬೇಕಾದ ಪ್ರತಿಯೊಂದು ಆತ್ಮವನ್ನ ದೇವರ ಆತ್ಮ ಸಿದ್ಧಪಡಿಸಲು ಸಾಧ್ಯವಾಗುವುದಾಗಿ. ಅದಕ್ಕಾಗಿ ಪೌಲನು ಮಾತಾಡ್ತಾರೆ, ಎಲ್ಲದಕ್ಕಿಂತಲೂ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆ ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದಂತಹ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ದೇವರ ಈ ಚಿತ್ತವನ್ನ ನೆರವೇರಿಸುವುದಕ್ಕೋಸ್ಕರ ದೇವರ ಮಕ್ಕಳಾದಂತ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ, ಈ ಭಾರವನ್ನು ಹೊತ್ತುಕೊಳ್ಳಬೇಕಾಗಿ, ಈ ಸೇವೆಯನ್ನು ನಿರ್ವಹಿಸಬೇಕಾಗಿ, ಈ ಬೆಳಗಿನ ಜಾವದಲ್ಲಿ ನಾವು ಮಾಡುವಂತಹ ಪ್ರಾರ್ಥನೆಯು ಈ ಭೂಮಿ ಮೇಲೆ ಜೀವಿಸುವಂತಹ ಪ್ರತಿಯೊಬ್ಬ ಮನುಷ್ಯನ ರಕ್ಷಣೆಯನ್ನ ನಿರ್ಧರಿಸುವಂತದ್ದಾಗಿದೆ. ಪ್ರತಿಯೊಬ್ಬ ಮಾನವನಿಗೂ ರಕ್ಷಣೆಯ ಮಾರ್ಗಕ್ಕೆ ನಡೆಸುವಂತದ್ದಾಗಿದೆ. ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸುವಂತದ್ದಾಗಿದೆ. ಒಂದು ವೇಳೆ ನಾವು ನಿರ್ಧರಿಸಿದರೆ, ನಾವು ಈ ಭಾರವನ್ನು ಹೊತ್ತುಕೊಳ್ಳದಿದ್ದರೆ, ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಸೇವೆಯನ್ನು ಕಾಯುವಂತ ಕೆಲಸದಲ್ಲಿ ನಾವು ಕಾಳಜಿ ಉಳ್ಳವರ ಆಗುವ ಬದಲು ನಾವು ಅಸಡ್ಡೆ ಮಾಡುವಂತರಾಗ್ತದೆ. ಎಲ್ಲರೂ ಈ ಭಾರವನ್ನು ಹೊತ್ತುಕೊಳ್ಳೋಕ್ಕಾಗೋದಿಲ್ಲ. ಕೆಲವರಿಗೆ ಮಾತ್ರ ಈ ಭಾರವನ್ನು ಹೊತ್ತುಕೊಳ್ಳುವಂತ ಶಕ್ತಿ ಕೊಡ್ತಾರೆ. ಅದಕ್ಕಾಗಿಯೇ ಬೆಳಗಾಗುವಾಗಲೇ ದೇವರು ಎಲ್ಲ ಮಲಗಿರುವಾಗ ನಮ್ಮನ್ನ ಎಬ್ಬಿಸ್ತಾರೆ. ನಮಗೆ ನಿದ್ರೆ ತಪ್ತದೆ, ನಾವೆದ್ದು ಕೂತ್ಕೊಳ್ತೇವೆ, ಮುಂದೇನ್ ಮಾಡ್ಬೇಕು ಗೊತ್ತಿಲ್ಲ. ಆದ್ರೆ ನಾವು ಮಾಡಬೇಕಾದ ಕೆಲಸ ಎಚ್ಚರವಾಗಿತ್ತು, ಪ್ರಾರ್ಥಿಸುವಂತ ಕೆಲಸ. ಆ ಕೆಲಸಕ್ಕಾಗಿ ನಮ್ಮನ್ನ ನೇಮಿಸಿದ್ದಾನೆ. ಕರ್ತನು ಬರುವಾಗ ಈ ಕಾರ್ಯಕ್ರಮದ ಮುಖಾಂತರವಾಗಿ ಆತನು ಬರುವ ತನಕ ನಾವು ಮತ್ತು ನಮ್ಮ ಹಿಂದೆ ಯಾರ್ಯಾರನ್ನ ದೇವರು ಈ ಸೇವೆಗೆ ಒಪ್ಪಿಸ್ತಾನೋ ಅವರೆಲ್ಲರೂ ಈ ಜವಾಬ್ದಾರಿಕೆಯನ್ನು ನಿರ್ವಹಿಸಬೇಕಾಗಿದೆ. ಆದುದರಿಂದ ಈ ಕಾರ್ಯಕ್ರಮದ ಮುಖಾಂತರವಾಗಿ ದೇವರು ತನ್ನ ಚಿತ್ತವನ್ನ ನೆರವೇರಿಸಲಿ, ತನ್ನ ನಾಮವನ್ನು ಮಹಿಮೆಪಡಿಸಲಿ, ತನ್ನ ರಾಜ್ಯಕ್ಕೆ ಸಿದ್ಧವಾಗಿ ಬೇಕಾದಂತ ಪ್ರತಿಯೊಬ್ಬ ಆತ್ಮವನ್ನು ಸಿದ್ಧಪಡಿಸಲಿ. ಈ ಲೋಕದಲ್ಲಿ ಪಾಪದ ಬಂಧನದಲ್ಲಿ ಸಿಕ್ಕಿ ನಾಶವಾಗುತ್ತಿರುವಂತ ಪ್ರತಿಯೊಬ್ಬ ಮಾನವನ ಬಿಡುಗಡೆಗಾಗಿ ಕಾರ್ಯ ಮಾಡಿ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸುವಾರ್ತೆ ಸಾಲು ದೇವರ ರಾಜ್ಯವು ಸಿದ್ಧಿಗೆ ಬರಲಿ. ಅದಕ್ಕಾಗಿ ದೇವರು ನಮಗೆ ಕೊಟ್ಟಿರುವಂತಹ ಈ ಸಮಯವನ್ನ ಎಚ್ಚರವಾಗಿ ಪ್ರಾರ್ಥಿಸುವ ಹಾಗೆ ದೇವರ ಆತ್ಮ ಅನುದಿನವೂ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನ ಆಶೀರ್ವದಿಸಿ ಉಪಯೋಗಿಸಿ ತಾನು ಮಹಿಮೆ ಹೊಂದಬೇಕು ನನ್ನ ಪ್ರಾರ್ಥನೆ. ಹಾಗೆ ಮಾಡುವ ಹಾಗೆ ಈ ಕಾರ್ಯಕ್ರಮದಲ್ಲಿ ಇನ್ನು ಹೆಚ್ಚಿನ ಜನರು ದೇವರ ಸೇವೆಯಲ್ಲಿ ಆಸಕ್ತಿಯುಳ್ಳವರಾಗಿ ಬಂದು ಸೇರಿ ಈ ಜವಾಬ್ದಾರಿಕೆಯನ್ನ ಅತ್ಯಾಸಕ್ತಿಯಿಂದ ಮುಂದುವರಿಸಿಕೊಂಡು ಹೋಗುವಂತ ಕೃಪೆಯನ್ನ ದೇವರು ಈ ಕೊನೆ ಕಾಲದಲ್ಲಿ ನಮಗೆ ಮಾತ್ರವಲ್ಲ, ಈ ಭೂಮಿ ಮೇಲೆ ಇನ್ನೂ ಅನೇಕ ಗುಂಪುಗಳನ್ನ ಎಬ್ಬಿಸಿ ದೇವರ ರಾಜ್ಯದ ಹಿತಕ್ಕಾಗಿ ಹೋರಾಟ ಮಾಡುವ ಹಾಗೆ, ಒಬ್ಬ ಪಾಪಿಯ ರಕ್ಷಣೆಗಾಗಿ ಹೋರಾಟ ಮಾಡುವ ಹಾಗೆ, ಈ ಭೂಮಿ ಮೇಲೆ ಸಿದ್ಧವಾಗಬೇಕಾದಂತಹ ಪ್ರತಿಯೊಂದು ಆತ್ಮವು ದೇವರ ರಾಜ್ಯಕ್ಕೆ ಸಿದ್ಧವಾಗಲಿಕ್ಕಾಗುತ್ತೆ. ದೇವರ ಪರಲೋಕ ರಾಜ್ಯದ ಸೇನೆಯು ಕೆಲಸ ಮಾಡುವ ಹಾಗೆ ಯೇಸು ಕ್ರಿಸ್ತನ ಪರಿಶುದ್ಧವಾದಂತಹ ರಕ್ತಕ್ಕೆ ಸಿಗಬೇಕಾದಂತಹ ತಕ್ಕ ಪ್ರತಿಫಲ ಸಿಗುವಂತೆ ಕಾರ್ಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿ, ನೆನ್ನೆ ತಾನೇ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಮುಂದೆ ಯಾರು ನಮ್ಮ ದೇಶವನ್ನ ನಡೆಸ್ತಾರೆ ದೇವರು ತೀರ್ಮಾನಿಸಬೇಕಾಗಿದೆ. ನಮ್ಮ ದೇಶದಲ್ಲಿರುವಂತಹ ದೇವರ ಮುಂದೆ ನಿರಾತಂಕವಾಗಿ
ಯಾವುದೇ ಭಯವಿಲ್ಲದೆ ದೇವರನ್ನ ಸಂತೋಷದಿಂದ ಸಂತುಷ್ಟಿಯಿಂದ ಆರಾಧಿಸುವ ವ್ಯವಸ್ಥೆ ಆಗ್ಬೇಕಾಗಿದೆ. ಮತ್ತು ಈ ಭೂಮಿ ಮೇಲಿರ್ತಕ್ಕಂಥ ಎಲ್ಲಾ ಜನರಲ್ಲಿ ದೇವರ ರಾಜ್ಯಕ್ಕೆ ಸಿದ್ಧವಾಗಬೇಕಾದಂತ ದೇವ ಜನರಿಗೆ, ದೇವರು ಆರಿಸಿಕೊಂಡವರಿಗೆ ಸತ್ಯದ ಸುವಾರ್ತೆ ಮುಟ್ಟಬೇಕಾಗಿದೆ. ಈ ಎಲ್ಲ ಕೆಲಸ ಕಾರ್ಯಗಳು ದೇವರ ಕೃಪೆಯಿಂದ ನಮ್ಮ ದೇಶದಲ್ಲಿ ಸುಲಲಿತವಾಗಿ ನಡೆಯಬೇಕಾಗಿದೆ. ಕರ್ತನು ತನ್ನ ಕೆಲಸವನ್ನ ಮಾಡಲಿ. ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲದರಲ್ಲಿ ದೇವರ ಚಿತ್ತ ನೆರವೇರಲಿ, ದೇವರಿಗೆ ಮಹಿಮೆಯಾಗಲಿ. ಆದುದರಿಂದ ಎಲ್ಲರಿಗಾಗಿ ಎಲ್ಲಾ ವಿಷಯದಲ್ಲಿ ದೇವರು ಪ್ರಾರ್ಥನೆ ಮಾಡುವುದಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾನೆ. ಕರ್ತನ ಆತ್ಮನು ನಮ್ಮನ್ನು ನಡೆಸಲಿ. ಈ ಸಮಯದಲ್ಲಿ ಇಬ್ಬರು ಈ ವಿಷಯಗಳಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಪ್ರೇಮ ಸಾರಿದ್ದಾರೆ, ಅವರು ಮತ್ತು ಲೋಕೇಶ್ ಅಂಕಲ್ ಅವರು. ನೀವು ಹಿರಿಯರು, ನೀವು ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತಾರೆ. ಮೊದಲನೇದಾಗಿ ಪ್ರೇಮನಾಥ್ ಸರ್, ಆಮೇಲೆ ಲೋಕೇಶ್ ಅಂಕಲ್ ಅವರು. ದಯಮಾಡಿ ನೀವು ಪ್ರಾರ್ಥನೆ ಮಾಡಬೇಕೆಂದ. Yeah, Pastor. Let us pray. Our gracious Heavenly Father, we thank you, my Lord, for giving one more opportunity, my Lord, in our lives to awake ourselves and to come to your feet, to bow down before you, my Lord, to worship you, to praise you through songs, and to hear your voice through the scriptures. Lord, we thank you for the wonderful message, my Lord, the scriptures that we have heard, your faithful servant, Pastor M. Raju, my Lord. Please bless his words, my Lord, and help us to apply it to our day-to-day lives. Yes, my Lord. Timothy writes, my son, be strong in the grace that is in the Christ Jesus, and the things that thou hast heard of me. God says, among many witnesses, same, commit thou to faithful men who shall be able to fear others also. Thou therefore endure hardness as good soldier of Jesus Christ. Yes, my Lord, help us to be a good soldier of yours, my Lord. Father says we should not relinquish our hold on Jesus when the battle becomes fiery. Quite the contrary, if we hold fast to God's promises and endure times of distress and difficulty, we will come there through victorious and further the cause of Christ. After all, the captain is in our side. Yes, my Lord. Through these scriptures, we understand that when is a Christ on our side, we shall never lose the battle for which we are awakening ourselves every day in the morning in order to pray for the mankind on this earth, my Lord, and the people surrounding us. Further, it says, suffering, enduring hardship for the sake of Christ was the expectation of the person who sought to live fully for God. So, Lord, please help us to be with you and live fully for your sake, my Lord. Father, Timothy was to suffer as a good soldier of Christ Jesus. Further, we see that Paul did not have violence in his mind, but rather the attitude of a well-trained soldier. So, Lord, let us not have any violence in our minds, but help us to be a well-trained soldier of yours, my Lord, so that we can pray for the others, my Lord, and bless
for the people for whom we are praying, and we too shall be blessed, my Lord. Father, in Nehemiah, we see in chapter 11, it says, Lord, let your ear be attentive to the prayer of your servant, and to this prayer of your servants who delight in reviving your name, giving your servant successes today by granting him favor in the presence of this man. Further it says, I was cupbearer to the king who desires to fear thy name and prosper. Yes, my Lord, help us to fear your name and prosper ourselves and prosper others too, my Lord. So, Lord, by our awakening and praying for our city and for the humankind on this earth, we shall be blessed, and the city where we are shall also be blessed. Lord, we thank you for this wonderful message, my Lord, by our pastor, by our servant, Pastor M. Raju, and his family, my Lord. Please be with him as he is a good soldier of yours, my Lord. Provide him with all the facilities that is required, my Lord, to run this program, our country, smoothly and efficiently, my Lord. Lord, bless all the participants who are bowed down here and we are joined, my Lord, to pray for the humankind and to be your blessings, my Lord. Lord, fulfill all our desires, my Lord, that we have with regards to your ministry. As we word to a servant, that if we are unable to move around, but we can be in the place where we are and see that your word is spread, my Lord, so that through your words there shall be peace among the peoples. Lord, we thank you for this wonderful message. Lord, be with us. Open our ears and minds, my Lord, that what we have heard, help us to make good use of it, my Lord. Let us not keep it in ourselves, but apply it and see that we are blessed and others too are also blessed. Especially pray for the appropriate government, my Lord, that is going to be formed. Lord, you know better than we, my Lord, that who is to come in force as an appropriate government, my Lord. You know better which party, my Lord, take care of the mankind and are interested in the people's prosperous, my Lord. So, Lord, we have hopes, my Lord, that you will choose an right government, my Lord, and an appropriate people shall be in that government. Yes, my Lord. We thank you for all the blessings we have received so far, my Lord. And we thank you for this wonderful results that you have put front of us, my Lord. So, Lord, further, we depend on you, my Lord, to choose the right and appropriate government. Once again, Lord, I submit myself and my entire family members, especially Pastor M. Raju and his family, and all the participants who are bowed down here, my Lord, to your mighty hands. And I pray in the precious name of Jesus Christ. Amen. 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 ಲೋಕೇಶ್ ಅಂಕಲ್ ಅವರು ಇದ್ದಾರಾ? ಓಕೆ, ಸಹೋದರಿ ಆನಿ ಅವರು ಪ್ರಾರ್ಥನೆ ಮಾಡಿ. Let's pray. Most gracious, loving Heavenly Father, I thank you, Lord, for this wonderful, blessed opportunity that you have given each one of us to come before thy presence,
seek your blessings, your love, your Holy Spirit, the forgiveness of sin, Lord God. Father in heaven, we've come to thy presence this beautiful morning to teach us where we are going wrong, Father. Many of us are the sheep that we're all lost in our own world. Sometimes we become exhausted, weary, and overwhelmed with worry, stress, and anxiety for the future. Because you take control over life, O Father. Because Matthew chapter 6 verses 34 says, therefore do not worry about tomorrow, for tomorrow will worry about itself. Each day has enough trouble of its own. Yes, Father, your promises are so true. Because we're all worried about tomorrow. We're all worried about the future, what's going to happen. But we're forgetting about today, that you gave us this beautiful life. Today is a blessing day. Today is a blessed day. And today is a new blessing that you have showered upon us, Father. We know your grace is sufficient. You will help us to overcome whatever this life brings way. You're so good to us and find peace and hope in knowing that you will never abandon us, Father. There is no need to worry about tomorrow. There's no need to worry about the elections who's going to be part of, because you have already chosen your person to be the leader of country. To know the perfect reason that you have brought that person is going to get a good result tomorrow, Father. Bless that person. Whoever is going to win it, they need your blessings. Shower your Holy Spirit and mercy upon them, Father. We are all lost once again. Luke chapter 15 verses 4 says, what man among you, if he has 100 sheep and loses one of them, does not leave with 99, the pasture, and go after the one that is lost until he finds? Yes, Father. Help us to find the lost soul. Help us to be the light to the people who've lost their hope, joy, and peace, Lord. Because we leave everything behind and come to thy precious wounded feet to know that where we are going right and wrong, Father. Let every blessing that you have showered upon each and every one of us. You're there to help us, O Father. Let your Holy Spirit fill the heart with faithfulness and kindness in them. The fire of your love send forth spirits that they shall change, repent, and confess the beautiful message that we have taught today, Lord. Help that message that put into our heart, mind, and soul, so that we may put them into practice and spread the word of joy, spread the word of gospel, Father. Come, Holy Spirit, we need you, Lord. We come before you to seek your presence, and we are empty without you, Lord. Pour out your spirit to each and every people who's bowed down, your tender healing and your loving mercy. Pour out your spirit, O Lord. Free us, cleanse us, restore us, make us new again. Let your grace work in each and every one of us to build the strength and give the strength, the power of love to spread the joy. I know, Father, Jesus, you won for each and every one of us on the cross. You are risen. So we are being your goodness alone. Fill us, Lord. May our spirit lives in each and every one of us. In Jesus' precious name I pray. Amen. 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 ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಪ್ರೇಮ ಸಾರ್ ಅವರಿಗೆ ಹಾಗೂ ಸಹೋದರಿ ಆನೆಯವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳೇನಾದರೂ ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ನಾವು ಹೋಗೋಣ.
ಪಾಸ್ಟರ್ ಸ್ವಲ್ಪ ಮಿಸ್ಸಸ್ಗೆ ಪ್ರೇಯರ್ ಮಾಡಿ, ಪರವಾಗಿಲ್ಲ, ಇಸ್ ಇಂಪ್ರೂವಿಂಗ್. ಓಕೆ. ಜಸ್ಟ್ ಕಂಟಿನ್ಯೂ ಪ್ರೇಯರ್. ಲಲಿತಾ. ಹಾಗೆಯೇ ನಾನು ನಿಮ್ಮಲ್ಲಿ ವಿಜ್ಞಾಪಿಸ್ಕೊಳ್ತೇನೆ, ಸಂಪತ್ ಸಾಲ ಪಾಠ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸಬೇಕೆಂಬುದಾಗಿ ಯೋಚನೆ ಮಾಡಿರುವಾಗ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೋಬೇಕಾಗ್ತದೆ. ಅದಕ್ಕಾಗಿ ಎಲ್ಲಾ ರೀತಿಯಲ್ಲಿ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡು ಅದನ್ನ ಪುನರಾರಂಭಿಸುವಂತ ಒಂದು ವ್ಯವಸ್ಥೆಯನ್ನ ದೇವರು ನನಗೆ ಎಲ್ಲಾ ರೀತಿಯಲ್ಲೂ ಒದಗಿಸ್ಕೊಡ್ಲಿ ಅಂತ ಪ್ರಾರ್ಥನೆ, ದಿನನಿತ್ಯ ಪ್ರಾರ್ಥನೆಯಲ್ಲಿ ಹಂಚ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಯಾಕಂತಂದ್ರೆ ಪ್ರಾರ್ಥನೆ ಪೂರ್ವಕವಾಗಿ ಪ್ರಾರ್ಥನೆ ಬಲದಿಂದಲೇ ಈ ಕೆಲಸ ಮತ್ತೆ ಪ್ರಾರಂಭಿಸಿ ಮತ್ತೆ ಅದನ್ನ ಸಂಪೂರ್ಣಗೊಳಿಸುವಂತ ಕೆಲಸ ನಿರಂತರವೂ ನಡೀಬೇಕಾಗ್ತದೆ. ಅದಕ್ಕಾಗಿ ನಾವು ಪ್ರಾರ್ಥನಾ ಬಲದಿಂದ ಈ ಸೇವೆಯನ್ನ ಕಟ್ಟೋಣ. ಅದಕ್ಕಾಗಿ ತಾವೆಲ್ಲರೂ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ, ಮಾಡ್ತಾ ಇರ್ಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡ್ಕೊಂಡು. ಮಹೋನ್ನತನಾದ ಸ್ವಾಮಿ, ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನ ಎಚ್ಚರಪಡಿಸಿದ್ದಕ್ಕಾಗಿ ಸ್ತೋತ್ರ. ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಈ ಕೃಪೆಯನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದ ಮುಖಾಂತರವಾಗಿ ಎಚ್ಚರವಾಗಿ ಪ್ರಾರ್ಥಿಸುವಂತೆ ಅನೇಕರನ್ನ ಸ್ವಾಮಿ ನಾವು ಎಚ್ಚರಪಡಿಸ್ಲಿಕ್ಕಾಗುವಂತೆ ಕೃಪೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಪ್ರಾರ್ಥನಾ ಬಲದಿಂದ ಮಾತ್ರ ದೇವ ನಿನ್ನ ಚಿತ್ತ ಈ ಭೂಮಿ ಮೇಲೆ ನೆರವೇರಬೇಕಾಗಿ ಪ್ರತಿಯೊಂದು ದೇಶದಲ್ಲಿ ಜೀವಿಸುತ್ತಿರುವ ಪ್ರತಿಯೊಬ್ಬ ವಿಶ್ವಾಸಿಗಳ ಆತ್ಮಿಕವಾದ ಸುಭದ್ರತೆಗಾಗಿ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿದೆ. ಈ ಲೋಕದಲ್ಲಿ ನಾವು ಪ್ರವಾಸಿಗರು ಸ್ವಾಮಿ, ನಮ್ಮ ನಿತ್ಯವಾದಂತಹ ಸ್ಥಳವನ್ನ ಹಿಂತಿರುಗಿ ಸೇರುವ ತನಕ ಆ ಸ್ಥಳಕ್ಕೆ ಸಿದ್ಧವಾಗಬೇಕಾದ ಪ್ರತಿಯೊಂದು ಆತ್ಮವನ್ನ ಸಿದ್ಧಪಡಿಸಬೇಕಾಗಿದೆ ಸ್ವಾಮಿ. ನಿನ್ನ ಪರಲೋಕ ರಾಜ್ಯವನ್ನ ಸೇರಲು ನೀನು ಆರಿಸಿಕೊಳ್ಳಲ್ಪಟ್ಟಿರುವಂತ ಪ್ರತಿಯೊಬ್ಬ ವಿಶ್ವಾಸಿಗಳು ನಿನ್ನ ರಾಜ್ಯವನ್ನ ಸೇರಬೇಕಾದ್ರೆ ಎಲ್ಲಾ ಕಾಲಕ್ಕೂ ಕರ್ತನೆ ಪಟ್ಟಣವನ್ನು ಕಾಯುವಂತ ಕಾವಲುಗಾರರು ಎಚ್ಚರವಾಗಿದ್ದು ಕಾಯುತ್ತಾ ಇರುವ ಹಾಗೆ ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಿರುವ ದೇವರ ಮಕ್ಕಳು ಎಲ್ಲಾ ವಿಶ್ವಾಸಿಗಳ ಆತ್ಮಿಕ ಭವಿಷ್ಯಕ್ಕಾಗಿ, ಅವರ ಒಂದು ಸುರಕ್ಷತೆಗಾಗಿ ಈ ಭೂಮಿ ಮೇಲೆ ಕ್ರೈಸ್ತ ವಿಶ್ವಾಸಿಗಳ ಪ್ರಯಾಣವು ಸುಲಲಿತವಾಗಿರುವುದಕ್ಕಾಗಿ ಮತ್ತು ನಿನ್ನನ್ನು ಅಂಗೀಕರಿಸಿಕೊಳ್ಳಬೇಕಾದ ಪ್ರತಿಯೊಬ್ಬ ಮಾನವನು ಸ್ವಾಮಿ ನಿನ್ನನ್ನು ಅಂಗೀಕರಿಸಿಕೊಳ್ಳಲು ಮಾರ್ಗಗಳು ಸುಲಲಿತವಾಗುವಂತೆ ದಿನನಿತ್ಯವೂ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿದೆ ಸ್ವಾಮಿ. ಅನೇಕರು ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಸಿಕ್ಕಿಕೊಂಡಿದ್ದಾರೆ. ಅನೇಕರು ದುಷ್ಟತ್ವದಲ್ಲಿಯೂ ಪಾಪದಲ್ಲಿಯೂ ನಿರತರಾಗಿದ್ದಾರೆ ಸ್ವಾಮಿ. ನಿನ್ನ ರಾಜ್ಯಕ್ಕೆ ಸಿದ್ಧವಾಗಬೇಕಾಗಿರ್ತಕ್ಕಂಥ ಅನೇಕ ದೇವರ ಮಂದಿಯನ್ನ, ದೇವರ ಮಕ್ಕಳನ್ನ ಸೈತಾನನು ಬಂಧಿಸಿ ಸೆರೆಯಲ್ಲಿಟ್ಟಿದ್ದಾನೆ. ಸರಿಯಾದ ಸತ್ಯವು ಅವರಿಗೆ ಗೊತ್ತಿಲ್ಲ. ಸತ್ಯವನ್ನ ತಿಳಿಯದೆ ಸ್ವಾಮಿ ಅನ್ಯ ಮಾರ್ಗದಲ್ಲಿ ಜೀವಿಸುತ್ತಿದ್ದಾರೆ. ಎಲ್ಲ ಕ್ರೈಸ್ತ ಮಕ್ಕಳನ್ನ ಒಂದೇ ಹಿಂಡನ್ನಾಗಿ ಒಬ್ಬನೇ ಕುರುಬನಾದಂತ ನಿನ್ನ ಮಧ್ಯಕ್ಕೆ ತಂದು ಸೇರಿಸಬೇಕಾಗಿದೆ. ಚೆದಿರು ಹೋಗಿರುವಂತವರನ್ನ ಸ್ವಾಮಿ ಒಟ್ಟುಗೂಡಿಸಬೇಕಾಗಿದೆ. ಬಲಹೀನವಾದವುಗಳನ್ನ ಬಲಪಡಿಸಬೇಕಾಗಿದೆ. ಕರ್ತನೆ, ಮುರಿದ ಅಂಗಗಳನ್ನ ಕಟ್ಟಬೇಕಾಗಿದೆ. ಹಸಿದವುಗಳಿಗೆ ಅನ್ನವನ್ನು, ಕರ್ತನೆ, ಕಷ್ಟ ಸಂಕಟಗಳಲ್ಲಿರುವವರಿಗೆ ಬಿಡುಗಡೆಯನ್ನು ಉಂಟು ಮಾಡಬೇಕಾಗಿದೆ. ಇದೆಲ್ಲವೂ ನಿನ್ನ ಭಕ್ತರ ಪ್ರಾರ್ಥನೆಯ ಮುಖಾಂತರವಾಗಿಯೇ ಈ ಭೂಮಿಯಲ್ಲಿ ಸಂಪೂರ್ಣಗೊಳ್ಳಬೇಕಾಗುತ್ತೆ ಕರ್ತನೆ. ಅದಕ್ಕಾಗಿ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿದೆ. ಅಂತ ಬಲವುಳ್ಳ ಉನ್ನತವಾದ ಸೇವೆಯ ಜವಾಬ್ದಾರಿಕೆಯನ್ನ ನಿನ್ನ ಮಕ್ಕಳಾದ ನಮಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಪಾಪಿಗಳು, ಅವಿವೇಕಿಗಳು, ಅಯೋಗ್ಯರು, ಯಾವ ಕೆಲಸಕ್ಕೂ ಬಾರದವರು ಆದಾಗ್ಯೂ ನಮ್ಮನ್ನ ನೀನು ಪ್ರೀತಿಸಿ ಈ ಉನ್ನತವಾದ ಸೇವೆಗೆ ಯೋಗ್ಯರನ್ನಾಗಿ ಮಾಡಿ ನಮ್ಮನ್ನು ಆರಿಸಿಕೊಂಡು ಈ ಬೆಳಗ್ಗೆ ಪ್ರತಿ ದಿನ ಸ್ವಾಮಿ ನಮಗೆ ಈ ಕುತೂಹಲವನ್ನು, ಆಸಕ್ತಿಯನ್ನು ಇಟ್ಟು ಈ ಸಮಯಕ್ಕಾಗಿ ಹಂಬಲಿಸುತ್ತಾ ಎಚ್ಚರವಾಗಿರುವಂತ ಕೃಪೆಯನ್ನ ಕೊಟ್ಟು ನಡೆಸುತ್ತಾ ಬರ್ತಾ ಇರುವುದಕ್ಕಾಗಿ ನನಗೆ ಸ್ತೋತ್ರ ಸ್ವಾಮಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತ ಎಲ್ಲಾ ನಿನ್ನ ಭಕ್ತರನ್ನ, ಹಿರಿಯರನ್ನ, ಸಹೋದರಿಯರನ್ನ
ಅವರ ಕುಟುಂಬ ಮಕ್ಕಳನ್ನ ನಿನ್ನ ಕೃಪಾಸನಕ್ಕೆ ಒಪ್ಪಿಸುತ್ತೇನೆ ಸ್ವಾಮಿ. ಇನ್ನು ಎಷ್ಟೋ ಜನರು ಈ ಭಾರವನ್ನು ಹೊತ್ತುಕೊಳ್ಳಲು ನಿನ್ನ ಸ್ವಾಮಿ ಕೃಪೆಯು ಅವರಿಗೆ ಒದಗಿಸಲ್ಪಟ್ಟಿರುವಾಗ ಕರ್ತನೆ ನಿನ್ನ ಚಿತ್ತವಾದಲ್ಲಿ ನಿನ್ನ ಆತ್ಮನ ಹೃದಯಗಳಲ್ಲಿ ಕಾರ್ಯ ಮಾಡುವಂತೆ, ಅವರು ಇರುವಂತಹ ಸ್ಥಳದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆ ಸಹಾಯ ಮಾಡು. ಚಿತ್ತವಾದಲ್ಲಿ ಕಾರ್ಯಕ್ರಮದಲ್ಲಿ ಸೇರಿ ಭಾಗವಹಿಸಿ ಹೆಚ್ಚಿನ ಸೇವೆಗೆ ಬಲವಾಗುವಂತೆ ಕೃಪೆ ತೋರು. ಈ ಸೇವೆಯ ಮುಖಾಂತರವಾಗಿ ಈ ಕೊನೆ ಕಾಲದಲ್ಲಿ ಸ್ವಾಮಿ ನಾವು ಸಂಪೂರ್ಣವಾದಂತಹ ಸೇವೆಯಲ್ಲಿ ಮಾಡಬೇಕಾದ ಶ್ರೇಷ್ಠವಾದ ಹೋರಾಟವನ್ನ ಮಾಡಿ ಕೊನೆಗಾಣಿಸ್ಲಿಕ್ಕಾಗುವಂತೆ ನಮ್ಮನ್ನ ಚೈತನ್ಯಪಡಿಸು, ನಮ್ಮನ್ನ ಬಲಪಡಿಸು. ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸುವುದು. ನೀನೇ ನಮಗೆ ಹಿಂಬಲವಾಗಿ ಮುಂಬಲವಾಗಿರು. ನೀನೇ ನಮ್ಮ ನಾಯಕನಾಗಿರು. ನಮ್ಮ ದುರ್ಗವು, ನಮ್ಮ ಕೋಟೆಯು, ನಮ್ಮ ಗುರುಜು ಆಗಿತ್ತು. ನಿನ್ನ ಸೇನೆಗೆ ಜಯವನ್ನ ನೀನು ದಯಪಾಲಿಸಿಕೊಡು. ಪ್ರಾರ್ಥಿಸುವಂತ ಈ ಸೇನೆಯನ್ನ ನೀನು ಆಶೀರ್ವದಿಸು. ಇವರ ಎಲ್ಲರ ಅವಶ್ಯಕತೆಗಳನ್ನ ನೀನು ಪೂರೈಸು. ಎಲ್ಲ ಕೊರತೆಗಳನ್ನ ನೀನು ನೀಗಿಸು. ಎಚ್ಚರವಾಗಿದ್ದು ಪ್ರಾರ್ಥಿಸಲು ಬೇಕಾದಂತ ಪವಿತ್ರಾತ್ಮನ ಪ್ರೇರಣೆಯನ್ನ ದಯಪಾಲಿಸಿಕೊಡು. ಪ್ರಾರ್ಥಿಸಬೇಕಾದ ಪ್ರತಿಯೊಂದು ವಿಷಯಗಳನ್ನ ಸ್ವಾಮಿ ಗಮನಕ್ಕೆ ತಂದುಕೊಡು. ಎಲ್ಲಾ ವಿಷಯಗಳಲ್ಲಿ ಸ್ವಾಮಿ ನಿನ್ನ ಚಿತ್ತಕ್ಕನುಸಾರವಾಗಿ ಈ ಭೂಮಿ ಮೇಲೆ ನಿನ್ನ ರಾಜ್ಯವು ಸಿದ್ಧಿಗೆ ಬರಲು ಮಾಡಬೇಕಾದಂತ ಪ್ರಾರ್ಥನೆಯನ್ನ ಮಾಡಿ ಸ್ವಾಮಿ ಮುಟ್ಟಬೇಕಾದಂತ ಆತ್ಮಕ್ಕೆ ಸತ್ಯವು ಮುಟ್ಟುವಂತೆ, ಸಿದ್ಧವಾಗಿ ಬೇಕಾದಂತ ಪ್ರತಿಯೊಂದು ಆತ್ಮವು ನಿನ್ನ ರಾಜ್ಯಕ್ಕೆ ಸಿದ್ಧರಾಗುವಂತೆ ಕಾರ್ಯ ಮಾಡು. ದೇಶದ ನಾಯಕರುಗಳನ್ನ, ರಾಜಕಾರಣವನ್ನ ಸ್ವಾಮಿ, ರಾಜಕೀಯ ಅಧಿಕಾರಿಗಳನ್ನ ಸ್ತುತಿಸ್ತೇನೆ. ನಿನ್ನ ಸಭೆ, ನಿನ್ನ ಸೇವೆ ಸುಲಲಿತವಾಗಿ ನಿನ್ನ ಸೇವೆಯನ್ನು ಸಂಪೂರ್ಣಗೊಳಿಸಬೇಕಾದ್ರೆ ಈ ಭೂಮಿ ಮೇಲೆ ನೀನು ಆರಿಸಿ ನಮ್ಮ ಮೇಲೆ ಇಟ್ಟಿರುವಂತ ನಾಯಕರುಗಳನ್ನ ನಿನ್ನ ಹತ್ತೋಟಿ ತೆಗೆದುಕೋ. ನೆಹೆಮೀಯನು ಪ್ರಾರ್ಥನೆ ಮಾಡಿದಾಗ ಆ ಅರಸನು ಅವನಿಗೆ ಬೇಕಾದದ್ದನ್ನೆಲ್ಲ ಸವರಿಸಿ ಒದಗಿಸಿ ಕೊಟ್ಟು ಅವನನ್ನ ಸುರಕ್ಷಿತವಾಗಿ ಆ ಸ್ಥಳವನ್ನು ಮುಟ್ಟಿಸಿದ ಹಾಗೆ ನಮ್ಮನ್ನಾಳುವಂತ ಎಲ್ಲ ದೇಶದ ನಾಯಕರುಗಳು ನಿನ್ನ ಸೇವೆಗೆ ಹಿತವನ್ನುಂಟು ಮಾಡುವಂತೆ, ನಿನ್ನ ರಾಜ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳಲ್ಲಿ ನಮ್ಮ ಕೊರತೆಗಳನ್ನ ನೀಗಿಸ್ಲಿಕ್ಕಾಗುವಂತೆ, ನಿನ್ನ ವಿಶ್ವಾಸದಲ್ಲಿ ಬದುಕುವಂತ ಪ್ರತಿಯೊಬ್ಬ ವಿಶ್ವಾಸಿಯು ನಿನ್ನ ರಾಜ್ಯವನ್ನು ಕಟ್ಟಲು, ನಿನ್ನ ಪಟ್ಟಣವನ್ನ ಸಂಪೂರ್ಣವಾಗಿ ಕಟ್ಟಿ ಸಿದ್ಧಪಡಿಸಲು, ನಿನ್ನ ಬರೋಣವನ್ನು ಸಿದ್ಧಪಡಿಸಲು ಬೇಕಾದಂತ ಸಕಲ ಆಶೀರ್ವಾದಗಳನ್ನ ನೀನು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೂ ವಿಶ್ವಾಸಿಗಳಿಗೂ ಅನುಗ್ರಹಿಸಿ ನಿನ್ನ ಪ್ರೀತಿ, ಅನ್ಯೋನ್ಯತೆ, ಸಂತೋಷ, ಸಮಾಧಾನದಲ್ಲಿ ನಾವು ಒಂದಾಗಿ ನಿನ್ನ ಚಿತ್ತವನ್ನು ನೆರವೇರಿಸಿ ನಿನ್ನ ಬರೋಣವನ್ನ ಸಿದ್ಧಪಡಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಒಳ್ಳೆಯ ಮಳೆಗಾಗಿ ಸ್ತೋತ್ರ ಕರ್ತನೆ. ಉತ್ತಮವಾದ ಬೆಳೆಯನ್ನು ಕೊಡು. ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರನ್ನ ಆಶೀರ್ವದಿಸು. ಆರೋಗ್ಯದಾಯಕವಾದ ಜೀವಿತವನ್ನ ಈ ವರ್ಷದಲ್ಲಿ ಸ್ವಾಮಿ ಎಲ್ಲ ಮಾನವರು ಅನುಭವಿಸುವಂತ ಕೊಡು. ಸಣ್ಣ ಮಕ್ಕಳ ಜೊತೆಲಿರು. ಶಾಲೆಗೆ ಹೋಗುವಾಗ, ಶಾಲೆಗಳು ಪ್ರಾರಂಭಿಸಲ್ಪಟ್ಟಿರುವಾಗ ಸುರಕ್ಷತೆಯನ್ನು ಕೊಡು, ಆರೋಗ್ಯ ಕೊಡು, ಸುಕ್ಷೇಮ ಕೊಡು, ಸಮಾಧಾನ ಕೊಡು. ವಿದ್ಯೆಯನ್ನ ಆಸಕ್ತಿಯಿಂದ ಕಲಿಯಲು ಪವಿತ್ರಾತ್ಮನ ಬಲ ಕೊಡು. ಉತ್ತಮವಾಗಿ ಓದಿ ಈ ವರ್ಷದ ಎಲ್ಲಾ ದಿನಗಳನ್ನ ಸ್ವಾಮಿ ಆಶೀರ್ವಾದದಾಯಕವಾಗಿ ಕಳೆದು ಉನ್ನತವಾದಂತ ಜೀವಿತಕ್ಕೆ ಬಾಧ್ಯರಾಗಲು, ಅಭಿವೃದ್ಧಿ ಹೊಂದಲು ಕೃಪೆ ತೋರು ಸ್ವಾಮಿ. ನಿನ್ನ ರಾಜ್ಯವು ಕಟ್ಟಲ್ಪಡುವಂತೆ, ನಿನ್ನ ಸೇವೆ ಸಂಪೂರ್ಣವಾಗುವಂತೆ, ಪ್ರತಿಯೊಬ್ಬ ಮಾನವನು ಕಲಿಯುವಂತ ವಿದ್ಯೆಯು ಉಪಯೋಗವಾಗುವಂತೆ ಕಾರ್ಯ ಮಾಡು. ಎಲ್ಲ ಬಲಹೀನತೆಗಳನ್ನ ತೆಗೆದುಹಾಕು. ಎಲ್ಲ ಕೊರತೆಗಳನ್ನ ನೀಗಿಸು. ಎಲ್ಲ ಸಮಸ್ಯೆಗಳನ್ನ ಪರಿಹರಿಸು. ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಮತಾಂಧತೆ, ಅಜ್ಞಾನದ ಎಲ್ಲಾ ಕಾರ್ಯಗಳನ್ನು ತೆಗೆದುಹಾಕು. ಪವಿತ್ರಾತ್ಮನ ಬಲದಿಂದ ಜ್ಞಾನ ಉಳ್ಳವರನ್ನಾಗಿ ಮಾಡು, ತಿಳುವಳಿಕೆ ಉಳ್ಳವರನ್ನಾಗಿ ಮಾಡು. ಪವಿತ್ರಾತ್ಮನು ಪ್ರತಿಯೊಬ್ಬರನ್ನ ಸ್ವಾಮಿ ಪರಲೋಕದ ಸತ್ಯದ ಕಡೆಗೆ ನಡೆಸುವಂತೆ ಸಹಾಯ ಮಾಡು. ಸತ್ಯದ ಸ್ವಾರ್ಥಿಯು 3 ದೂತರ ವರ್ತಮಾನ ಲೋಕದ ಕಟ್ಟ ಕಡೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗೆ ಸಾರಲ್ಪಟ್ಟು, ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ಪರಿಶುದ್ಧವಾದ ನಿನ್ನ ಆಜ್ಞೆಗಳು ಬರೆಯಲ್ಪಟ್ಟು, ಈ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನ ಸ್ವಾಮಿ ನಿನ್ನ ಚಿತ್ತವನ್ನ ಅರಿತು ತಿಳಿದು ನಿನ್ನ ಚಿತ್ತವನ್ನ ನೆರವೇರಿಸಲಿಕ್ಕೆ ಪ್ರಯಾಸ ಪಡುವಂತೆ, ನಿನ್ನ ರಾಜ್ಯಕ್ಕೆ ಸಿದ್ಧರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಈ ವರ್ಷದ ಎಲ್ಲಾ ದಿನಗಳನ್ನ ನಿನ್ನ ಹಸ್ತಪಡಿಸ್ತೇನೆ. ನಿನ್ನ ಸೇವೆಯನ್ನ, ನಿನ್ನ ಸೇವಕರನ್ನ, ನಿನ್ನ ಮೇಲೆ ನಂಬಿಕೆಟ್ಟು ಬದುಕುತ್ತಿರುವ ಪ್ರತಿಯೊಬ್ಬ ವಿಶ್ವಾಸಿಗಳನ್ನ ನಿನ್ನ ಹಸ್ತಪಡಿಸ್ತೇನೆ ಸ್ವಾಮಿ. ಸ್ವಾಮಿ, ನಮಗೆ ಒಳ್ಳೆಯದನ್ನ ಮಾಡುವಂತ ದೇವರು ನಿನ್ನ ನಾಮದ ಘನತೆಗಾಗಿ ನಿನ್ನ ಮಕ್ಕಳಾದ ನಮ್ಮನ್ನು ಆಶೀರ್ವದಿಸು. ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸು.
ತಲೆಬಾಗಿ ಬಂದಿರುವಂತ ನಿನ್ನ ಮಂದಿಯನ್ನು ಆಶ್ರಯಿಸು ಸ್ವಾಮಿ. ಹಿರಿಯರಾದ ಪ್ರೇಮ ಸರ್ ಅವ್ರನ್ನ, ಅವ್ರ ಕುಟುಂಬವನ್ನ ಆಶ್ರಯಿಸು. ಶ್ರೀಮತಿಯವ್ರನ್ನ ಮುಟ್ಟಿ ಗುಣಪಡಿಸು. ಅವ್ರ ಕುಟುಂಬದಲ್ಲಿ ಯಾವುದೇ ಬಾಧೆ ಇಲ್ಲದ ಹಾಗೆ ಎಲ್ಲರೂ ಸಮಾಧಾನದಿಂದ, ಆರೋಗ್ಯದಿಂದ ನಿನ್ನ ಸಭೆಯಲ್ಲಿ ನಿನ್ನನ್ನು ಸೇವಿಸುತ್ತಾ ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತೆ ನಿನ್ನ ಬಲವನ್ನು ಸಿದ್ಧಪಡಿಸುವಂತೆ ಕಾರ್ಯ ಮಾಡು. ಎಲ್ಲ ಕೊರತೆಗಳನ್ನು ನೀಗಿಸು, ಕೇಳಿನಿಂದ ತಪ್ಪಿಸು. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಹಿರಿಯರಾದ ಪ್ರೇಮ ಲೋಕೇಶ್ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನು ಆಶ್ರಯಿಸು. ಅವ್ರು ಮಾಡುವಂತ ಸೇವೆಯನ್ನು ಆಶೀರ್ವದಿಸು, ಅಭಿವೃದ್ಧಿ ಪಡಿಸು. ಹೆಚ್ಚು ಸೇವೆ ಮಾಡುವಂತೆ ಶಕ್ತಿ ಕೊಡು ಸ್ವಾಮಿ. ಕರ್ತನೆ ಹಿರಿಯರಾದ ಈವ್ಲಿನಮ್ಮ ಅವ್ರನ್ನ ಆಶೀರ್ವದಿಸು. ಅವರಿಗೆ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು. ಅವರದ್ದು ಕುಟುಂಬ ಮಕ್ಕಳನ್ನ ಆಶ್ರಯಿಸು. ಇನ್ನು ಹೆಚ್ಚಿನ ಆತ್ಮನ ವರಗಳಿಂದ ತುಂಬಿಸಲ್ಪಟ್ಟು ಆಯುಷನ್ನು ಕೊಟ್ಟು ನಿನ್ನ ಸೇವೆಯಲ್ಲಿ ಅವರನ್ನು ಉಪಯೋಗಿಸುವ ಸ್ವಾಮಿ. ಯೇಸುವಾಗಿ ಸ್ವಾಮಿ ರಾಜೇಶ್ವರಿಗೂ ಸತಾಸ್ತೇನೆ. ಅವ್ರ ಕುಟುಂಬ ಮಕ್ಕಳು ಮಾಡುವಂತ ಸೇವೆಯನ್ನು ಆಶೀರ್ವದಿಸು. ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ದಯಪಾಲಿಸು. ಎಲ್ಲ ಕೊರತೆಗಳನ್ನ ನೀಗಿಸು, ಸಮಸ್ಯೆಗಳನ್ನ ಪರಿಹರಿಸು. ಯಾವುದೇ ವಿಷಯದಲ್ಲಿ ಆ ಕುಟುಂಬದಲ್ಲಿ ಯಾವ ಕೊರತೆ ಇಲ್ಲದಂತೆ ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ಎಲ್ಲ ವರದಾನಗಳನ್ನು ಕೊಟ್ಟು ಅವರ ಪ್ರಾರ್ಥನೆಗೆಲ್ಲ ಸದುತ್ತರ ಒದಗಿಸಲ್ಪಟ್ಟು ಅವರ ಪ್ರಾರ್ಥನೆಯ ಹೋರಾಟದಲ್ಲಿ ಸ್ವಾಮಿ ನಿನ್ನ ಮುಂದೆ ಇರುವಂತಹ ಪ್ರತಿಯೊಂದು ವಿಜ್ಞಾಪನೆಗಳು ನೆರವೇರಿಸಲ್ಪಡುವಂತೆ ಕಾರ್ಯ ಮಾಡು. ಬೀದರ್ ಶಾಲೆಗಾಗಿ, ಅಲ್ಲಿರುವ ಸೇವೆಗಾಗಿ ಪ್ರಾರ್ಥನೆ. ನಿನ್ನ ಸೇವೆಯಲ್ಲಿ ಎಲ್ಲವನ್ನ ನೀನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ಕೊರತೆ ಇಲ್ಲದಂತೆ ನಿನ್ನ ಸೇವೆ ನಡೆಯುವ ಸ್ವಾಮಿ. ಕರ್ನಾಟಕ ಪ್ರಾಂತ್ಯದ ಎಲ್ಲಾ ಸೇವೆಯಲ್ಲಿ ನೀರು, ಎಲ್ಲಾ ಶಾಲೆಗಳ ಮೇಲೆ ನಿನ್ನ ಕೃಪೆ ಇರಲಿ. ಶಾಲೆಗಳು ಈ ವರ್ಷ ಉತ್ತಮವಾದ ರೀತಿಯಾದಂತ ಸ್ವಾಮಿ ಒಂದು ವ್ಯವಸ್ಥೆಯೊಂದಿಗೆ ಕರ್ತನೆ ಯಾವುದೇ ಕೊರತೆ ಇಲ್ಲದಾಗಿ ಅಭಿವೃದ್ಧಿ ಹೊಂದಲು ಬೇಕಾದಂತ ಅಡ್ಮಿಷನ್ಸ್ ನೀನು ಒದಗಿಸಿಕೊಡು. ಪ್ರತಿಯೊಬ್ಬ ಅಲ್ಲಿ ಸೇವೆ ಮಾಡುವಂತ ಪ್ರತಿಯೊಬ್ಬ ಟೀಚರ್ಸ್ಗೂ ಉತ್ತಮವಾದಂತ ಸಂಬಳ ಸಿಗುವಂತೆ, ಪ್ರತಿಯೊಂದು ಕುಟುಂಬವು ನೆಮ್ಮದಿಯಿಂದ ನಿನ್ನನ್ನು ಕೊಂಡಾಡುವಂತೆ, ಭಯವಿಲ್ಲದೆ, ಚಿಂತೆ ಇಲ್ಲದೆ ನಿನ್ನನ್ನು ಸೇವಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಬೆಳಗ್ಗೆ ಸ್ವಾಮಿ ವಿಶೇಷವಾಗಿ ಸೋದರಿ ಆನಿವರ್ಗೂ ಪ್ರಾರ್ಥನೆ. ಮಗಳನ್ನು ಆಶ್ರಯಿಸು, ಯಜಮಾನನ ತಾಯಿಯನ್ನು ಆಶ್ರಯಿಸು. ಯಾರಿಗೂ ಕೊಡು, ಬಲ ಕೊಡು, ಸಮಾಧಾನ ಕೊಡು. ಅವ್ರ ಕೈಗಳನ್ನ ಬಲಪಡಿಸು. ಸೇವೆ ಆಸಕ್ತಿಯುಳ್ಳವರಾಗಿರುವಾಗ ಪ್ರತಿದಿನ ನಿನ್ನ ಸಭೆಯಲ್ಲಿ, ನಿನ್ನ ಸೇವೆಯಲ್ಲಿ ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸಲ್ಪಟ್ಟು ಅವರಿರುವಂತ ಸ್ಥಳದಲ್ಲಿ ಸುರಕ್ಷತೆಯಿಂದ, ಸುಕ್ಷೇಮದಿಂದ, ನೆಮ್ಮದಿಯಿಂದ ನಿನ್ನನ್ನು ಆರಾಧಿಸಿ ನಿನ್ನನ್ನು ಘನಪಡಿಸುವಂತೆ ಕಾರ್ಯ ಮಾಡು. ಯಾವುದೇ ಶೋಧನೆ, ಕೇಳು, ಸಮಸ್ಯೆಗಳನ್ನ ದೂರ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಈ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸುತ್ತೇನೆ. ಜಾನ್ ಡೇವಿಡ್ ಅವ್ರನ್ನ ಮುಟ್ಟಿ ಗುಣಪಡಿಸು, ಪರಿಪೂರ್ಣವಾದ ಆರೋಗ್ಯ ಕೊಡು, ಕ್ಷೇಮ ಕೊಡು ಸ್ವಾಮಿ. ಹಿರಿಯರಾದ ವಿಜಯ್ ಕುಮಾರ್ ಅವರನ್ನು ಆಶ್ರಯಿಸು, ಹಿರಿಯರಾದ ನಿಕ್ಷಿನ್ ಅವರನ್ನು ಆಶ್ರಯಿಸು ಸ್ವಾಮಿ. ಈ ಕೂಟದಲ್ಲಿ ಭಾಗವಹಿಸಿರುವಂತಹ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು. ಇನ್ನು ಹೆಚ್ಚಿನ ರೀತಿಯಲ್ಲಿ ನಿನ್ನ ಸೇವೆಗೆ ನಿನ್ನ ಮಕ್ಕಳನ್ನ ಒತ್ತಾಯಪಡಿಸು. ನಮ್ಮನ್ನ ಸೇರಿಕೊಳ್ಳುವಂತ ಕಾರ್ಯ ಮಾಡು. ನಾವೆಲ್ಲರೂ ಒಟ್ಟಾಗಿ ಬಲವಾಗಿ ಪ್ರಾರ್ಥಿಸಿ ನಿನ್ನ ನಾಮದ ಘನತೆಗಾಗಿ, ನಿನ್ನ ಸಭೆಗಾಗಿ, ನಿನ್ನ ರಾಜ್ಯಕ್ಕಾಗಿ ಸ್ವಾಮಿ, ನಿನ್ನ ಆತ್ಮನ ಭಾರವುಳ್ಳವರಾಗಿ ನಿನ್ನಲ್ಲಿ ಪ್ರಾರ್ಥಿಸಿ ನಿನ್ನ ಯೋಜನೆ ಸಂಪೂರ್ಣಗೊಳ್ಳಲಿಕ್ಕಾಗುವಂತೆ ಸ್ವಾಮಿ ಈ ಭೂಮಿ ಮೇಲೆ ನಾವು ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು. ನನ್ನನ್ನು, ಕುಟುಂಬ ಮಕ್ಕಳನ್ನು ಮಾಡುವಂತೆ ಈ ಸೇವೆಯನ್ನು ಕೊಟ್ಟಂತೆ ಈ ಜವಾಬ್ದಾರಿಕೆಯನ್ನು ಆಶ್ರಯಿಸು ಸ್ವಾಮಿ. ಅಭಿವೃದ್ಧಿ ಪಡಿಸು. ಸಬ್ಬತ್ ಸಾಲ ಪಾಠ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿರುವಾಗ ಬೇಕಾದಂತ ಸೂಕ್ತ ಸಹಾಯಗಳನ್ನು, ಎಲ್ಲರ ಸಹಕಾರಗಳನ್ನು, ಪ್ರೀತಿಯನ್ನು ದಯಪಾಲಿಸ್ಕೊಡು ಸ್ವಾಮಿ. ನಿನ್ನ ಅನುನ್ನತಿಯನ್ನು ದಯಪಾಲಿಸ್ಕೊಡು. ನಾವೆಲ್ಲರೂ ಈ ಸೇವಾ ಭಾರವನ್ನು ಹೊತ್ತುಕೊಂಡು ನಿರ್ವಹಿಸುವಂತ ಶಕ್ತಿ ಕೊಡು. ಕಟ್ಟಲ್ಪಡುವಂತ ಈ ಸೇವೆ ಬೀಳದಂತೆ ಜೋಪಾನ ಮಾಡು. ನಿರಂತರವಾಗಿ ಮುಂದುವರಿಸು. ನಿನ್ನ ಬರುಣದವರೆಗೂ ಸ್ವಾಮಿ ಈ ನಿನ್ನ ಸೇವೆ ಸಂಪೂರ್ಣವಾಗಿ ನಡೆಯಲು, ನಿನಗೆ ಮಹಿಮೆಯನ್ನು ಉಂಟು ಮಾಡಲು, ನಿನ್ನ ರಾಜ್ಯಕ್ಕಾಗಿ ಅನೇಕ ಆತ್ಮಗಳನ್ನು ಸಿದ್ಧಪಡಿಸಲು ನಿರಂತರವಾದಂತ ನಿನ್ನ ಕೃಪೆಯನ್ನು ದಯಪಾಲಿಸು. ನೀನು ನಮ್ಮೊಂದಿಗಿರು. ಎಲ್ಲಾ ವಿಷಯದಲ್ಲಿ ಸ್ವಾಮಿ ನಮ್ಮೆಲ್ಲರನ್ನ ಆಸ್ವಾದಿಸಿ ಅಭಿವೃದ್ಧಿಪಡಿಸಿ ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸಿಕೊ. ನಮ್ಮ ದೇಶವನ್ನ ಕಾಪಾಡು. ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ, ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿ ನಡೆಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ದು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು,
ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನ ಸಭೆಯಲ್ಲಿ ನಿನ್ನ ಮಕ್ಕಳಾದ ನಮ್ಮೆಲ್ಲರ ಸಂಗಡ, ನಿನ್ನ ಸೇವೆಯಲ್ಲಿ ನಿರತರಾಗಿರುವಂತ ಪ್ರತಿಯೊಬ್ಬ ನಿನ್ನ ಭಕ್ತರ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. Amen. ಪ್ರೈಸ್ ಗಾಡ್. ದೇವರು ನಮಗೆ ಸ್ತೋತ್ರವಾಗಲಿ. ಈ ದಿನಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರಿಗೆ ಮಹಿಮೆನ ತಂದದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ, ವಂದನೆಗಳನ್ನು ಸಲ್ಲಿಸ್ತೇನೆ. ಹೀಗೆ ದೇವರು ತನ್ನ ಆತ್ಮನ ಮುಖಾಂತರವಾಗಿ ದಿನನಿತ್ಯವೂ ನಮ್ಮನ್ನು ಒಟ್ಟುಗೂಡಿಸಲಿ. ನಮ್ಮ ಪ್ರಾರ್ಥನೆಯಿಂದ ಆತನ ಮಹಿಮೆ ಹೊಂದಲಿ. ಈ ಭೂಮಿ ಮೇಲೆ ಆತನ ಚಿತ್ತ ನೆರವೇರುವುದಕ್ಕಾಗಿ ನಮ್ಮನ್ನು ದೀವಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳೊಂದಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. Thank you, Pastor. Thank you. Thank you, everybody. Uncle. Thank you for the wonderful message. Thank you, everybody. ಏನ್ ಪಾಸ್ಟರ್ ಇಕ್ಕಟ್ಟಲ್ಲಿ ಸಿಕ್ಕಿಸ್ಬಿಟ್ಟಾರ ಗವರ್ಮೆಂಟ್ ಇನ್ನ? ಇದರಲ್ಲಿ ದೇವ್ರ ಚಿತ್ತ ಇದೆ. ಅದೇ ದೇವ್ರ ಚಿತ್ತ. ದೇವ್ರ ಚಿತ್ತ ಇದೆ. ಒಂದ್ ಸೆಕೆಂಡ್. ದೇವರು ತನ್ನ ಸಕಾಲದಲ್ಲಿ ಸರಿಯಾದ ರೀತಿ ಕೆಲಸ ಮಾಡ್ತಾರೆ. ನನ್ನ ನಂಬಿಕೆ ನಾನು